ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಸ್ಥಳಕಟ್ಟು ಶಟಸ್ಥಲ ಸ್ಥಳಕಟ್ಟಿನ ವಚನಗಳ ಪೈಕಿ ಮಹೇಶನ ಶಿವಲಿಂಗ ಸ್ಥಳದ ವಚನ 3ನೇ ವಚನ. ಏನಂದ್ರೆ, ಒಂದು ನಿಮಿಷ. ಏನ್ ಮಾಡಿದ್ರಂದ್ರೆ, ಇಲ್ಲಿ ತನಕ ಶಿವಲಿಂಗ ಸ್ಥಳದೊಳಗ ಎಲ್ಲನೂ ಪರಮಾತ್ಮ ಸ್ವರೂಪನೇ ಆದ. ಒಬ್ಬನೇ ಪರಮಾತ್ಮ, ಅವನು ಬಿಟ್ಟು ಮತ್ತೊಂದು ದೇವರಿಲ್ಲ ಅಂತೇಳಿ ಏಕದೇವೋಪಾಸನೆಯನ್ನ ಹೇಳಿದ ಮೇಲೆ, ಈಗ ಜಗತ್ತು ನೋಡಿದ್ರೆ ಅತ್ಯಂತ ವೈವಿಧ್ಯಮಯವಾಗಿ ಪಂಚಮಹಾಭೂತಗಳಿಂದ ಏನಾಗ್ಯದ, ಮತ್ತೆ ಪಂಚಮಹಾಭೂತಗಳಿಂದ ಒಂದ್ರೊಳಗೊಂದು ಮಿಶ್ರ ಆಗಿ ಪ್ರಪಂಚ ಅಂತ ತಯಾರಾಗ್ಯದ. ಮತ್ತೇನದ, 84 ಲಕ್ಷ ಜೀವರಾಶಿಗಳು ಮತ್ತು ಅವುಗಳ ಅನಂತ ಲೀಲೆಗಳು. ಈ ರೀತಿಯಾಗಿ ಈ ವಿಶ್ವವನ್ನ ನೋಡಿದಾಗ ಇದು ಹೆಂಗ್ ಕಾಣ್ಲಿಕ್ಕತ್ತದ, ಅದ್ಭುತವಾದ ಒಂದು ನವಿಲಿನ ಆಕಾರ. ನವಿಲು ಅದು ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಯಾವ ರೂಪದಲ್ಲಿತ್ತದೋ, ತತ್ತಿ ರೂಪ. ತತ್ತಿ ಒಳಗೆ ಏನಿತ್ತು, ಒಂದು ಚಮಚ ನೀರು, ಒಂದು ಚಮಚದಷ್ಟು ಒಂದಿಷ್ಟು ನೀರಿದ್ದಂಗಿತ್ತು. ನೀರೇ ಅದ್ಭುತವಾದ ನವಿಲಾಗಿ, ಅದಕ್ಕೆ ಮಯೂರಾಂಡ ರಸ ನ್ಯಾಯ ಅಂತಾರ. ಮಯೂರಾಂಡ ರಸ ನ್ಯಾಯ ಅಂದ್ರೆ ಮಯೂರದ ತತ್ತಿ. ಆ ತತ್ತಿ ಒಳಗಿರುವಂತ ರಸ ಇದ್ದಂಗ. ಮೂಲದಲ್ಲಿ ಒಂದು ಬ್ರಹ್ಮ ಹೆಂಗಿದ್ನಂತಂದ್ರೆ ಸುಮ್ಮನೆ ಒಂದು ತತ್ತಿ ರೂಪದಲ್ಲಿ ಇದ್ದ. ಎಲ್ಲ ಅವನೊಳಗೆ ಇತ್ತು. ಏನೇನು ಜಗತ್ತಿನ ಕಣ್ಣಿಗೆ ಕಾಣಿಸ್ತವ ಅವೆಲ್ಲ ಬ್ರಹ್ಮನ ಮೂಲಕನೇ ಬಂದವ. ಬ್ರಹ್ಮನ ಒಳಗೆ ಇದ್ದಿದ್ದಿಲ್ಲ ಅಂದ್ರೆ ಹೊರಗೆ ಬರ್ಲಕ್ ಸಾಧ್ಯನೇ ಇದ್ದಿದ್ದಿಲ್ಲ. ನೀವೇನು ಸಜ್ಜನರು ದುರ್ಜನರು ಅಂತೀರಿ. ದುರ್ಜನರು ಆ ಬ್ರಹ್ಮನೊಳಗೆ ಇದ್ದು ಪ್ರಕಟ ಆಗ್ಯಾರ, ಸಜ್ಜನರು ಆ ಬ್ರಹ್ಮನೊಳಗೆ ಇದ್ದವ್ರು ಪ್ರಕಟ ಆಗ್ಯಾರ. ನಿಮ್ಮ ಮತಗಳು ಏನದವ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಮತ್ತೇನೇನೋ ಮತವಾದಿಗಳದ. ಆ ಎಲ್ಲ ಮತಗಳು ಎಲ್ಲಿದ್ದು, ಅವು ಬ್ರಹ್ಮನ ಒಳಗಿರವೇ. ಅವು ಯಾವು ಹೊರಗಿನೂ ಅಲ್ಲವು. ಅವನ ಒಳಗಿದ್ದುವೇ ಹೊರಗೆ ಬಂದವು. ಅವನೊಳಗೆ ಇದ್ದಿದ್ದಿಲ್ಲ ಅಂತಂದ್ರೆ ಅವು ಹೊರಗೆ ಹೆಂಗ್ ಬರ್ತಿದ್ವು? ಅವು ಕೋಟಿ ಕೋಟಿ ಎಲೆಗಳು, ಹೂವುಗಳು, ಮುಳ್ಳುಗಳು, ಹಣ್ಣುಗಳು, ಕಾಯಿ
ಕಾಯಿಗಳು, ಬೀಜಗಳು, ತಿರುಳುಗಳು, ಪಂಗೆಗಳು, ಕಾಂಡ, ಬೇರು ಎಲ್ಲ ಅದರೊಳಗೆ ಇದ್ದದ್ದೇ. ಅದಕ್ಕೆ ಇಲ್ಲಿ ನೀವು ಎಷ್ಟು ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ಜಗತ್ತಿನಾಗ ಅನ್ನೋದು ಹೇಳ್ತಾರೋ. ನಿಮ್ಮ ಲಕ್ಷ್ಯ ಪರಮಾತ್ಮನ ಕಡೆ ಇತ್ತು ಅಂತಂದ್ರೆ ಇವ್ಯಾವು ನಿಮಗೆ ಕೆಟ್ಟ ಅನ್ಸಂಗಿಲ್ಲ, ಇವ್ಯಾವು ನಿಮ್ಮಿಂದ ಬೇರೆ ಅನ್ಸಂಗಿಲ್ಲ. ಯಾವ ಜೀವರಸದಿಂದ ಹೂವು ತಯಾರಾಗ್ಯದೋ ಅದೇ ಜೀವರಸದಿಂದ ಮುಳ್ಳು ಕೂಡ ತಯಾರಾಗ್ಯದ ಗುಲಾಬಿ ಹೂವಿನೊಳಗೆ. ಹೆಂಗದ ಅವರ ಸ್ವಭಾವಗಳು ಪೂರ್ತಿ ವಿರುದ್ಧ ಇದ್ದಾಗೂ ಕೂಡ ಅವು ಒಂದೇ ಮೂಲದಿಂದ ಬಂದು ಅನ್ನೋದು ಅರಿವಿರಬೇಕು. ಅದಕ್ಕೆ ಓಂ ಬಹಳ ದೊಡ್ಡ ವಚನ ಇದು, ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಒಟ್ಟು ಒಂದೇ ದಿನ ಹೇಳಿದ್ರೆ ಸಮಯ ಬಹಳ ಹಿಡಿತದ. 4 ಸಾಲ ಹೇಳೋದು. ಓಂ ಪಂಚಾಕ್ಷರದ ಪ್ರಣವಂಗಳು ಆದಿ ಅನಾದಿ ಇಲ್ಲದಂದು. ಓಂ ಅಂತಂದ್ರೆ ಏನದ? ಅದರೊಳಗ ಅ ಉ ಮ ಅಂತ. ಅ ಅಂದ್ರ ಸೃಷ್ಟಿ, ಉ ಅಂದ್ರ ಸ್ಥಿತಿ, ಮ ಅಂದ್ರ ಲಯ. ಸೃಷ್ಟಿ, ಸ್ಥಿತಿ, ಲಯ ಎನ್ನುವ 3 ಪ್ರಕ್ರಿಯೆಗಳ ಕೂಡಿ ಒಂದು ಅಕ್ಷರ ಓಂ ಅಂತಾಗ್ಯದ. ಏನ್ ಸೃಷ್ಟಿ ಆಯ್ತಪ್ಪ ಅಂತಂದ್ರೆ ನಮ ಶಿವಾಯ ಅಂತಂದ್ರೆ 5 ಪಂಚೀಕರಣಗಳು ಏನದವ ಅವೆಲ್ಲ ನಮ ಶಿವಾಯ ಅಂತ ಬರಿಬೇಕು. ಅದ್ರ ತೆಳಗೆ ಬರಿಬೇಕು. ನ ಅಂದ್ರೆ ಪೃಥ್ವಿ, ಮ ಅಂದ್ರೆ ಜಲ, ಶಿ ಅಂತಂದ್ರೆ ಅಗ್ನಿ, ವಾ ಅಂತಂದ್ರೆ ಆಕಾಶ ವಾಯು, ಮತ್ತೆ ಯ ಅಂದ್ರೆ ಆಕಾಶ. ಓಂ ಅಂದ್ರೆ ಅದೆಲ್ಲದರದ್ದು ಸೃಷ್ಟಿಯ ಮೂಲ ತತ್ವ. ಹಂಗ ಇವು 5 ಅದಾವು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು ಏನೇನದಾವ ಎಲ್ಲ ಪಂಚೀಕರಣಗಳು ಏನದಾವ ಅವೆಲ್ಲನೂ ಅದ್ರ ತೆಳಗೆ ಹಾಕೋತ ಹೋಗ್ಬೇಕು. ಅದೆಲ್ಲನೂ ಎದರಿಂದ ಬಂದವ ಅಂದ್ರೆ ಓಂಲಿಂತ ಬಂದದ. ಅದಕ್ಕೆ ಪಂಚಾಕ್ಷರದ ಮತ್ತ ಪ್ರಣವಂಗಳು ಮತ್ತೆ ಇವುಗಳಿಗೆ ಮೂಲ ಓಮೆ ಎಲ್ಲದಕ್ಕ ಮೂಲ ಅಂತೀರಿ. ಅದು ಆದಿ ಆಯ್ತು ಅಕ್ಷರ. ಓಂ ಅನ್ನೋದು ಮೂಲ ಅಕ್ಷರ ಆಯ್ತು. ಓಮನ ಮೂಲ ಅಕ್ಷರಕ್ಕಿಂತ ಹಿಂದಿರೋದಕ್ಕೆ ಏನಂತಾರ? ಓಮು ಆದಿ. ಓಮಕ್ಕಿಂತ ಹಿಂದ ಏನದ ಗೊತ್ತಿಲ್ಲ. ಓಮಕ್ಕ ಹಿಂದೆ ಏನ್ ಕಾರಣ ಅದ? ಅದಕ್ಕೆ ಗೊತ್ತಿಲ್ಲದಕ್ಕೆ ಅದೇನಾಯ್ತದು? ಅನಾದಿ ಆಯ್ತು. ಎಲ್ಲದಕ್ಕೂ ಓಂ ಆದಿ ಆಯ್ತು. ಓಮದ ಹಿಂದಿಂದ ಏನು ಗೊತ್ತಿಲ್ಲದಕ್ಕೆ ಅದ ಅನಾದಿ ಆಯ್ತು. ಅನಾದಿ ಷಟ್ಕಗಳು ಮತ್ತವು ಏನದವು ತಿಳಿಲಾರ್ದಕ್ಕೆ ಇದ್ದು ಅವು ಅನಾದಿ. ಆದಿ ಅನಾದಿ ಇಲ್ಲದಂತ. ಆದಿ ಅನ್ನೋದನ್ನು ನಮ್ಮ ಬುದ್ಧಿಗೆ ತಿಳಿದದ್ದು, ಅನಾದಿ ಅನ್ನೋದು ನಮ್ಮ ಬುದ್ಧಿಗೆ ತಿಳಿದದ್ದು. ಅವ್ಯಾವು ನಮ್ಮ ಬುದ್ಧಿಗೆ ಮೀರಿದ ಇಲ್ಲವೇ ಇಲ್ಲ. ಅವು ಇಲ್ಲದಂಗ ಆದಿನೂ ಇಲ್ಲದಾಗ, ಅನಾದಿನೂ ಇಲ್ಲದಾಗ, ಓಂ ಅನ್ನೋದು ಇಲ್ಲ, ಪಂಚಾಕ್ಷರಗಳು ಇಲ್ಲ, ಪ್ರಣವಗಳು ಇಲ್ಲ, ಏನೇನು ಇಲ್ಲದಾಗ, ಉತ್ಪತ್ತಿ ಸ್ಥಿತಿ ಲಯಗಳು ಇಲ್ಲದಂದು. ನೋಡ್ರಿ ಏನ್ ಕಲ್ಪನೆ ಅವ್ರ ಶರಣರದು. ಏನೇನು ಇಲ್ಲದಂತಂದು. ಭಕ್ತಿಯ ಮಗನು ಭವಿಯ ಬಸಿರೊಳಗಿರ್ದು. ಭಕ್ತಿಯ ಮಗ ಎಲ್ಲಿದ್ದ? ಭವಿಯ ಬಸರೊಳಗಿದ್ದ. ಭಕ್ತಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ. ಭಕ್ತಿ ಅಂತ ಗೊತ್ತಿದ್ದಿದ್ದಿಲ್ಲ. ಭಕ್ತಿ ಯಾರಲ್ಲಿ ಮೂಲಕ ಬರ್ತದ? ಭವಿಯ ಮೂಲಕನೇ ಭಕ್ತಿ ಯಾರು ಹುಟ್ಟದಂದ್ರೆ ಭವಿಲಿಂತ ಹುಟ್ಟಿದ್ದು. ಭವಿಯ ಬಸಿರೊಳಗಿರುವುದು ಆ ಸತ್ಯಜ್ಞಾನವೆಂಬ ಬಸಿರೊಳಗೆ ಸತ್ಯಜ್ಞಾನಗಳೆಂಬ ಶಾಸ್ತ್ರಗಳು ಹುಟ್ಟಿದವು. ಆ ಸತ್ಯದ ಜ್ಞಾನದೊಳಗೆ ಸತ್ಯದ ಜ್ಞಾನದ ಶಾಸ್ತ್ರಗಳು ಹುಟ್ಟಿದವು.
ಈ ಒಂದು ತತ್ವಜ್ಞಾನ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಒಂದೇ ಸಲಕ್ಕೆ ನಾವು ಅದ್ವೈತ ಏನೇನೋ ಮಾತಾಡಿ ಒಂದೇ ಸಲಕ್ಕೆ ಇದು ಮಾಡ್ಕೋತೀವಿ ಅನ್ನೋದು ಸುಳ್ಳು ಮಾತು. ಅನಂತ ಕಾಲ ಅಲ್ಲ, ಅನಂತ ಜನ್ಮ ಶಾಸ್ತ್ರಜ್ಞಾನದಾಗ ಮುಳುಗಿರ್ಬೇಕು ಮನುಷ್ಯ. ಜನ್ಮ ಜನ್ಮಾಂತರದಲ್ಲಿ ಶಾಸ್ತ್ರಜ್ಞಾನ ಮುಳುಗಿ 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 ಮುಂದೆ ಒಂದು ದಿನ ಅವನು ತತ್ವಜ್ಞಾನಕ್ಕೆ ಜಂಪ್ ಆತಾನ. ಶಾಸ್ತ್ರಜ್ಞಾನ ಇರ್ಲಾರ್ದೆ ಒಂದೇ ಸಲ ನಮಗೆ ತತ್ವಜ್ಞಾನ ಆತದ ಅನ್ನೋದು ಸುಳ್ಳು. ಅದಕ್ಕೆ ಹೇಳ್ತಾರೆ ಅನಂತ ಶಾಸ್ತ್ರಗಳು ಹುಟ್ಟಿದವು. ಆ ಶಾಸ್ತ್ರಗಳೊಳಗೆ ಅಡಗಿದವು ವೇದ. ಎಷ್ಟೊಂದು ಶಾಸ್ತ್ರಗಳು ಹುಟ್ಟಿದವು, ಎಲ್ಲ ಶ್ಲೋಕಗಳು ಜ್ಞಾನ ಎಲ್ಲ ಮಾಡಿದ್ಮೇಲೆ ಅದರೊಳಗೆ ವೇದ ಬಂತು. ಆ ವೇದಗಳಿಗೆ ಪುರಾಣಗಳು, ಆಗಮಗಳು, ಆ ಆಗಮಗಳೊಳಗೆ 52 ಅಕ್ಷರಗಳು, ಆ 52 ಅಕ್ಷರಗಳು ಅಡಗಿದವು. ನೀವು ಬೇಕಾದ ಬರೀರಪ್ಪ, ಏನಾರ ಬರೀರಿ, ಏನ್ ಬರೆದ್ರು ಏನಾಯ್ತು? ನೀವು ಬರೆದದ್ದು ವೇದ ಇರ್ಬೋದು, ಆಗಮ ಇರ್ಬೋದು, ಉಪನಿಷತ್ ಇರ್ಬೋದು, ಶಾಸ್ತ್ರ ಇರ್ಬೋದು, ಪುರಾಣ ಇರ್ಬೋದು, ಈ ಮತ್ತಿನ್ನೇನೇನೋ ಇರ್ಬೋದು, ರಾಮಾಯಣ ಮಹಾಭಾರತ ಭಾಗವತ ಏನೆಲ್ಲ ಇದ್ರು ಎದ್ರಾಗ ಅಡಿಗ್ಯಾವಪ್ಪ ಅಂತಂದ್ರ 52 ಅಕ್ಷರದಾಗ ಅಡಿಗ್ಯಾವ. ಏನದವಲ್ಲ ಗಂಗಾ ಜಯ ಆ 52 ಅಕ್ಷರ ಬಿಟ್ರೆ ಎದರ್ಲೇ ಹೇಳ್ತೀರ ಅವೆಲ್ಲ. ಇಂಗ್ಲಿಷ್ನಾಗ ಹೋದ್ರೆ ಅಂದ್ರೆ 26 ಅಕ್ಷರದಾಗ ಇಡೀ ಜಗತ್ತ ಅಡಿಗೆದಪ್ಪ. ಮೂಲಕೋರಿ ಅಂತಾರವ್ರು, ಅಕ್ಷರ ನೋಡ್ರಿ. ಅಕ್ಷರದಿಂದ ಉಂಟಾದ ಶಬ್ದ ಅರ್ಥ, ಅದರಿಂದ ಸುಖ ದುಃಖ ಅನುಭವಿಸೋದಕ್ಕಿಂತ ಮೊದಲು ನೀವೇನ್ ಮಾಡ್ರಿ, ಮೂಲಕ್ಕೆ ಹೋಗಿ ಆ ಅಕ್ಷರಗಳನ್ನ ನೋಡ್ರಿ. 27 ನಕ್ಷತ್ರಗಳು, ಆ 27 ನಕ್ಷತ್ರಗಳ ಒಳಗೆ ಅಡಗಿದವು. 7 ಲೋಕದ ಗಳಿಗೆ, ಜಾವ, ದಿವಸ, ಮಾಸ, ಸಂವತ್ಸರ ಇವೆಲ್ಲವುಗಳನ್ನಿಟ್ಟುಕೊಂಡು ಓಂ ನಮಃ ಶಿವಾಯ ಎಂಬಾತನು ಮಾಲಿಂಗ ಕಾಣಿರೋ. ಎಲ್ಲ ಇದು ಕಾಲ ಏನಂತಿರಲ್ಲ, ಈ ದಿನ, ಗಳಿಗೆ, ಮಾಸ, ಸಂವತ್ಸರ ಎಲ್ಲ ಒಟ್ಟು ಆ ಓಂ ನಮಃ ಶಿವಾಯದಾಗೆ ಅಡಿಗ್ಯಾವ. ಹೊರಗಿಪ್ಪಾತನು ಓಂ ನಮಃ ಶಿವಾಯ ಎಂಬಾತ ಕಾಣಿರೋ. ಅವ ಒಳಗಿದ್ದಾಗನು ಓಂ ನಮಃ ಶಿವಾಯ, ಹೊರಗಿದ್ದವನು ಓಂ ನಮಃ ಶಿವಾಯ. ಉಳಿದವರು ಈ ಓಂ ನಮಃ ಶಿವಾಯ ಅನ್ನದ ಬಿಟ್ಟು ಬೇರೆ ಮಂತ್ರ ಹೇಳವರು ಮಂತ್ರಭ್ರಷ್ಟರು ಕಾಣಿರೋ. ಈ ಒಂದು ಮೂಲವಾದ ವಸ್ತು ಬ್ರಹ್ಮನನ್ನ ಅರಿಯಲಾರದಂತ ಮಂತ್ರಭ್ರಷ್ಟರು ಕಾಣಿರೋ ಅಷ್ಟೇ ಅವರು. ಮತ್ತಿರ್ದು ಯೌನಿಜರೆಲ್ಲರೂ, ಈ ಭೂಸೂರರೆಲ್ಲರೂ ಶಾಪಹತರಾಗಿ ಹೋದರು ಕಾಣಿರೋ. ಈ ರೀತಿ ಇವರೆಲ್ಲ ಏನದರಪ್ಪ ಅಂದ್ರ ಇವರು ದೇವರಿಗೆ ಹುಟ್ಟಿದವರು, ಅಲ್ಲಿವರು ಯೋನಿಜರು ಅಂತಾರೆ. ಪರಮಾತ್ಮನಿಗೆ ಹುಟ್ಟಿದವರ ಬ್ರಹ್ಮನನ್ನು ಅರ್ತಿರ್ತಾರ. ಬ್ರಹ್ಮನಲ್ಲಿ ಈಗ ಕೋಳಿ ತತ್ತಿ ಒಳಗೆ ಕೋಳಿ ಇರ್ತದೆ, ಹಾವಿನ ತತ್ತಿ ಒಳಗೆ ಹಾವು ಇರ್ತದೆ. ಅದೇ ರೀತಿ ಬ್ರಹ್ಮನ ತತ್ತಿ ಒಳಗಿನವ್ರು ನಾವು ಬ್ರಹ್ಮ ಸ್ವರೂಪರಿರ್ತೀವಿ. ನಾವು ಬ್ರಹ್ಮನ ತತ್ತಿ ಒಳಗೆ ಹುಟ್ಟಿ ಬ್ರಹ್ಮನ ಮಕ್ಕಳು ಅಂತ ಹೇಳೋದು ಬಿಟ್ಟು ನಾವೇನ್ ಮಾಡ್ತೀವಿ, ಯೋನಿಜರು ಅಂತಂದ್ರ ನಮ್ಮವ್ವ ಅಪ್ಪನ ಹೆಸರು ಹೇಳ್ಕೊತ ಹೋಗ್ತೇವೆ. ಇವರು ಯೋನಿಜರು ಕಾಣಿರೋ. ವ್ಯವಹಾರಿಕ ಒಳಗೆ ಇದು ಯೋನಿಜರು. ಈ ಭೂಸೂರರೆಲ್ಲರೂ ಶಾಪಹತರಾಗಿ ಹೋದರು ಕಾಣಿರೋ. ಯಾವ ತಂದೆ ತಾಯಿ ಬಂಧು ಬಳಗ ಸಂಬಂಧ ಅಂತೇಳಿ ಇಲ್ಲೇನ್ ಜಗತ್ತಿನಾಗ ಇದನ್ನೇ ಬೆಳೆಸ್ಬೇಕು ಆದ್ರಲ್ಲ, ಇವರೆಲ್ಲರೂ ಶಾಪಗ್ರಸ್ತರಾಗಿ ಹೋದರು. ಲೌಕಿಕರು ಏನಾಗ್ಬಿಟ್ರು, ಈ ಒಂದು ಬ್ರಹ್ಮನಿಂದ ದೂರಾಗಿ, ಬ್ರಹ್ಮಜ್ಞಾನದಿಂದ ದೂರಾಗಿ ಹಾಳಾಗಿ ಹೋದರು. ಇದು ಕಾರಣವಾಗಿ ಓಂ ನಮಃ ಶಿವಾಯ ಎಂಬಾತ
ಇಷ್ಟ ಬ್ರಹ್ಮವೆಂಬ ಮಹಾಲಿಂಗ. ಓಂ ನಮಃ ಶಿವಾಯ ಅನ್ನವನೇ ಒಂದು ಇಷ್ಟ ಅಂದ್ರೂ ಅವನೇ, ಇಷ್ಟಲಿಂಗ ಅಂದ್ರೂ ಅವನೇ, ಬ್ರಹ್ಮ ಅಂದ್ರೂ ಅವನೇ, ಮಹಾಲಿಂಗ ಅಂದ್ರೂ ಅವನೇ. ಆ ಪಂಚಾಕ್ಷರವೇ ಪರಮೇಶ್ವರನು, ಆ ಪಂಚಾಕ್ಷರವೇ ಪರತತ್ವವು, ಆ ಪಂಚಾಕ್ಷರವೇ ಪರಮಯೋಗ, ಆ ಪಂಚಾಕ್ಷರವೇ ಪರಂಜ್ಯೋತಿ, ಆ ಪಂಚಾಕ್ಷರವೇ ಪರಮಾತ್ಮ. ನಾ ಎಂಬ ಅಕ್ಷರವೇ ದೇವಚರಣ. ನಮಃ ಶಿವಾಯ ಅನ್ನೋದ್ರಾಗ ನ ಅಂತಂದ್ರೆ ಈ ಅಕ್ಷರ ದೇವನ ಪಾದ, ನ ಅಂದ್ರೆ ಪಾದ ಚರಣ. ಮ ಎಂಬ ಅಕ್ಷರವೇ ದೇವರ ಒಡಲು, ಆ ಪರಮಾತ್ಮನ ಪಾದ ಅಂದ್ರೆ ನ. ಮ ಅಂತಂದ್ರೆ ಆ ದೇವರ ದೇಹ, ಒಡಲು, ಒಡಲು ಅಂದ್ರೆ ದೇಹ. ಶಿ ಅಂತಂದ್ರೆ ಆ ದೇವರ ಹಸ್ತ. ವಾ ಎಂದರೆ ದೇವರ ನೇತ್ರ. ಮತ್ತೆ ನಾ ಎಂಬ ಅಕ್ಷರವೇ ದೇವರ ದಯ. ಮಾ ಎಂಬ ಅಕ್ಷರವೇ ದೇವರ ಶಾಂತಿ. ಶಿ ಎಂಬ ಅಕ್ಷರವೇ ದೇವರ ಕ್ರೋಧ. ವಾ ಎಂಬ ಅಕ್ಷರವೇ ದೇವರ ಮನ. ಯ ಎಂಬ ಅಕ್ಷರವೇ ಶಬ್ದ. ಮತ್ತೆ ನ ಎಂಬ ಅಕ್ಷರವೇ ಪೃಥ್ವಿ. ಇದು ಏನದ ನಾಳೆ ಸೂತ್ರ ರೂಪದಾಗ ಬರೆಸ್ತೀನಿ. ಮ್ಯಾಲ ನ ಮ ಶಿ ವಾಯ ಅಂತ ಬರೀಬೇಕು. ಅದ್ರ ತೊಳಗ ಚನ್ನಬಸವಣ್ಣವ್ರು ಈ ಜಗತ್ತಿನಾಗ ಏನೇನದವ ಅವೆಲ್ಲ ಓಸು ನಮಃ ಶಿವಾಯದೊಳಗೆ ಬರ್ದ್ಬಿಟ್ಟಾರ. ಜಗತ್ತಿನ ಏನೇನದವ ಅವೆಲ್ಲ ಓಸು ನಮಃ ಶಿವಾಯದಾಗೆ ಬರೆದು ಬಿಟ್ಟಾರ. ಅದನ್ನ ನಾಳೆ ಅದು ಬರೆಸ್ತೀನಿ, ಟೈಮ್ ಆಗ್ತದೆ ಇವತ್ತ. ಓಂ ಅನ್ನೋದೇ ಬೀಜಾಕ್ಷರ, ನಮಃ ಶಿವಾಯ ಅನ್ನೋದ ಬೀಜದಿಂದ ಉತ್ಪನ್ನವಾದ ಒಂದು ಅದ್ಭುತವಾದ ವೃಕ್ಷ. ಆ ವೃಕ್ಷದೊಳಗ ನಮ ಶಿವಾಯ ಅಂತೇನದವಲ್ಲ, ಅದರೊಳಗಿನ ಎಲ್ಲಾ ಪದಾರ್ಥಗಳು, ಆ ವಿಶ್ವ ಎನ್ನುವ ಎಲ್ಲಾ ಪದಾರ್ಥಗಳು ಆ ನಮಃ ಶಿವಾಯದ ತೆಳಗೆ ಬರ್ತಾವ. ಹೆಂಗ್ ಬರ್ತಾವ ಅನ್ನೋದು ನಾಳೆ ಹೇಳ್ತಾರ. ಅದಕ್ಕೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಷ್ಟು ಸಾರಿ ಅಂತೀರಿ ಅಷ್ಟು ನಿಮಗೆ ಪರಮಾನಂದ ಪ್ರಾಪ್ತಿನೇ ಅದ, ಸರ್ವ ದುಃಖ ನಿವೃತ್ತಿನೇ ಅದ, ಮೋಕ್ಷನೇ ಅದ, ಮೋಕ್ಷನೇ ಅದ. ಅದನ್ನೇ ಅವರು ಒತ್ತಿ ಒತ್ತಿ ಹೇಳ್ತಾರೆ. ಅದ್ಭುತದ ವಚನ ಇದು. ಪ್ರಣವ ಪಂಚಾಕ್ಷರಿ ಮಂತ್ರದ ಮಹತ್ವವನ್ನು ಹೇಳಕತ್ತರಿಗೆ. ಪರಮಾತ್ಮ ಬಿಟ್ರೆ ಮತ್ತೊಂದು ಏನು ಇಲ್ಲ. ಶಿವರಾಜ್ ಗುರುಗಳು ಒಂದು ತತ್ವಪದ ಹಾಡ್ತೀರ, ಏನು ಹಾಡವಲ್ರಿ, ಏನಿಲ್ಲ. ಅದಿರ ಯಾಕೋ ಬಿಜಿ ಇದ್ದ. ಯಾರ್ಯಾರು ಏನೇನು ಕೆಲಸ ಇರ್ತಾವೇನೋ. ಒಂದು ತತ್ವಪದ ಹಾಡ್ರಿ. ವಿಚಾರ ಸಾಗರದ ಒಂದು ತತ್ವಗುಣದ ಬಗ್ಗೆ ಹೇಳಮ್ಮ.
ಯಾರ್ಯಾರು ತತ್ವಪದ ಬರ್ತಾವ ರೆಡಿ ಇಟ್ಕೊಳ್ರಿ. ಶಿವರಾಜ ಗುರುಗಳು ನಿನ್ನೆ ಬಂದಿಲ್ಲ ಅಂದ್ರೂ ನೀವು ತತ್ವಪದ ಕಾರ್ಯಕ್ರಮ ಯಾವುದು ಕಡಿಮೆ ಇರ್ಲಾರ್ದಂಗೆ ನಡೆಸಿಕೊಟ್ರಿ, ಬಹಳ ಸಂತೋಷ ಆಯ್ತು. ಒಬ್ಬ ವ್ಯಕ್ತಿ ಮೇಲೆ ಯಾವುದು ಡಿಪೆಂಡ್ ಇರ್ಲಾರ್ದಂಗ ನಿಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧರಿರಬೇಕು ಅನ್ನೋಂಥದ್ದು ಬಹಳ ಒಂದು ಮುಖ್ಯವಾದಂಥ ನಿಲುವು. ಅದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಸಂತೋಷ ಆಯಿತು. ಯಾಕೋ ಶಿವರಾಜ್ ಗುರುಗಳು ಬಿಜಿ ಇದ್ದಂಗೆ ಕಾಣಿಸ್ತಾರ. ನೋಡೋಣ ಮತ್ತೆ ಬರ್ತಾರೆ ನಾಳೆ ನಾಡ್ದು. ಬಿಜಿ ಇದ್ದಂಗೆ ಕಾಣಿಸ್ತಾರ ಅವರು. ಈಗ ನಿನ್ನೆ ದಿವಸ ಕಾಯಕ ಎನ್ನುವ ಒಂದು ಶರಣರು ಯಾವ ಕಾಯಕವನ್ನು ಹೇಳಿದರು ಅಂತಂದ್ರೆ, ಕಾಯವನ್ನೇ ಕೈಲಾಸ ಮಾಡಿಕೊಳ್ಳುವಂತ ಕಾಯಕ. ಈ ಕಾಯ ಕೈಲಾಸ ಆಗಬೇಕಾದ್ರೆ ಅಲ್ಲಿ ಶಿವನ ವಾಸ ಅನುಭವಿಸಬೇಕು. ಹೌದಾ ಇಲ್ಲ? ಶಿವ ಇದ್ರೆ ಕೈಲಾಸ, ಶಿವ ಇಲ್ಲಂದ್ರೆ ಯಾಕೆ ಕೈಲಾಸ? ಆ ಶಿವನ ವಾಸ ಅನುಭವಿಸಬೇಕಾದ್ರೆ ರಜೋಗುಣ ಮತ್ತು ತಮೋ ಗುಣಗಳನ್ನ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಕೋಬೇಕಾ ಕಡಿಮೆ ಮಾಡ್ಕೋಬೇಕಾ? ರಜೋಗುಣ ತಮೋ ಗುಣಗಳನ್ನ ಕಡಿಮೆ ಮಾಡ್ಕೋಬೇಕು, ಸತ್ವಗುಣ ಹೆಚ್ಚು ಮಾಡಬೇಕು. ಗುರಿ ಏನು? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷವನ್ನೇ ಗುರಿಯನ್ನಾಗಿಸಿಕೊಂಡು ಸತ್ವಗುಣವನ್ನ ಹೆಚ್ಚು ಮಾಡ್ಕೊಂತ ರಜೋಗುಣ ತಮೋ ಗುಣಗಳನ್ನ ತಗ್ಗಿಸಿಕೊಂತ ಹೋಗದೆ ಕಾಯಕ. ಇದೇ ಆಧ್ಯಾತ್ಮ ಸಾಧನೆ. ಬರೋಬ್ಬರಿನಾ? ಒಪ್ಕೋತೀರಾ? ಮತ್ತೇನು? ಹೊಟ್ಟಿ ತಿಪ್ಪಲಿಗೆ ಅನ್ನ ಬ್ಯಾಳಿ ಸಾರು ರೊಟ್ಟಿ ಜೋಳ ಗೋಧಿ ಇವೆಲ್ಲ ಬಜಾರ್ಲಿಂತ ತರೋದಕ್ಕ ದುಡಿಯೋದಕ್ಕ ರೊಕ್ಕ ರೂಪಾಯಿ ಗಳಿಸೋದಕ್ಕ ಇದಕ್ಕೆ ಕಾಯಕ ಅಂದಾರಂತೇಳಿ ದಾರಿ ತಪ್ಪಿಸಿಬಿಟ್ಟಾರ ವಿಶ್ಲೇಷಣಕಾರರು. ವಚನ ಸಾಹಿತ್ಯದ ದಾರಿನೇ ತಪ್ಪಿಸಿಬಿಟ್ಟಾರ. ವಚನ ಸಾಹಿತ್ಯದ ದಾರಿ ಕಾಯವೇ ಕೈಲಾಸ, ಅದೇ ಅದರ ಗುರಿ. ಆ ಕಾಯದೊಳಗೆ ಆ ಪರಮಾತ್ಮನನ್ನು ಅನುಭವಿಸುವಂತ ಒಂದು ಸಾಧನೆ ಮಾಡಬೇಕಾಗ್ಯದ. ಅದಕ್ಕೆ ಅವರು ಸತ್ವಗುಣದೊಳಗ ನಿನ್ನೆ ಒಂದು ಹೇಳಿದರು, ಸ್ವಾತ್ಮಾನುಭೂತಿ. ನೀವು ಆತ್ಮಸ್ವರೂಪರಾಗಿ ಇತರ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಚರ ಅಚರ ಜಡ ಚೇತನ ಎಲ್ಲದರೊಳಗೂ ಆತ್ಮನನ್ನೇ ಕಾಣುವಂತ ಒಂದು ಅನುಭೂತಿ ನಿಮ್ಮೊಳಗ ಉಂಟಾದ್ರೆ ಅದು ಸತ್ವಗುಣ ಉಳ್ಳವರ ಲಕ್ಷಣ. ಮತ್ತೆ ಎರಡನೇದ್ದೇನು ಹೇಳಿದ್ರು? ಪರಮ ಪ್ರಶಾಂತಿ.
ಪರಮ ಪ್ರಶಾಂತಿ ಅಂತಂದ್ರೆ ಶಾಂತಿ ಇರೋದು. ಎಷ್ಟು ಶಾಂತ ಅಂದ್ರೆ ಅಷ್ಟು ಶಾಂತ. ಕಣ್ಣು ಮುಚ್ಚಿಕೊಂಡು ಕೂತು ತಪಸ್ ಮಾಡ್ಕೋತ ಹೋಗಿ ಸಮಾಧಿ ಒಳಗೆ ಇರೋದು. ಅದು ಪ್ರಯತ್ನ ಪೂರ್ವಕವಾದಂತ ಸಮಾಧಿ. ಅದು ಇಲ್ಲೇನದ ಸತ್ವಗುಣಿಯಾಗಿ ಶುದ್ಧ ಬ್ರಹ್ಮಜ್ಞಾನಿ ಆದವನು ಸಹಜವಾಗಿ ಸಮಾಧಿ ಒಳಗಿರ್ತಾನವ, ಶಾಂತ ಇರ್ತಾನವ. ನಿದ್ದೆ ಹತ್ತಿದವ ಹೆಂಗ ತಣ್ಣಗಿರ್ತಾನ ಹಂಗ ಶಾಂತ 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 ಪರಮ ಪ್ರಶಾಂತ. ಯಾಕೆ ಹಂಗಿರ್ತಾನವ? ರಜೋಗುಣ ಮತ್ತು ತಮೋಗುಣ ಏನಾಗ್ತದ? ರಜೋಗುಣ ತಮೋಗುಣ ಇಲ್ಲದ ಒಂದು ಸ್ಥಿತಿ. ಸತ್ವಗುಣದೊಳಗ ಇರ್ತಾನವ, ಕೋಮಲವಾಗಿರ್ತಾನವ. ಈ ಕೂಸುಗಳು, ಸಣ್ಣ ಕೂಸುಗಳಿಗೆ ನೀವು ಎತ್ಕೊಂಡಾಗ ಗೊತ್ತಾಗ್ತದ, ಅವ್ರೊಳಗೆ ರಜೋಗುಣ ತಮೋಗುಣ ಇರೋ ತನಕ ಸೆಟಿತಿರ್ತಾವ. ಅವಕ್ಕೆ ಹಿಡ್ಕೊಳಕ್ಕ ಒಬ್ಬ ಶ್ರಮ ಆತಿರ್ತದ. ಅವೆಲ್ಲ ಗುಣ ಬಿಟ್ಟು ಅವು ಏನೆಲ್ಲ ಮುಗಿಸಿ ಶಾಂತಾಗಿ ಸುಮ್ಮ ಮಕ್ಕೊಂಡು ಅಂತಂದ್ರೆ ಹಗುರತಾವ ಕೂಸುಗಳು. ಮಕ್ಕೊಂಡು ಕೂಸುಗಳು ಹಗರಿರ್ತಾವ. ಅದ್ರೊಳಗಿನ ಗುಣಗಳು ಕಾರ್ಬಾರ್ ಮಾಡ್ತಿರ್ತಾವಲ್ಲ, ಅವು ಸೆಟಿತಿರ್ತಾವ. ಹಿಡಿಯೋದೆಷ್ಟು ಕಷ್ಟ ಆಗ್ತಿರ್ತವ. ಹಂಗ ಪರಮ ಪ್ರಶಾಂತಿ ಇದು ರಜೋಗುಣವಿಲ್ಲದ ಸ್ಥಿತಿ ಆಗಿರುವುದರಿಂದ ಮನಸ್ಸಿನ ಯಾವ ತಳಮಳವೂ ಇರುವುದಿಲ್ಲ. ಅತ್ಯಂತ ಪ್ರಶಾಂತವಾದ ಸಮಾಧಾನ ಸ್ಥಿತಿ. ಇದೇನು? ಈ ರೀತಿ ಇದ್ದಾಗ ಆತ್ಮದ ಅನುಭವ ಸಿದ್ಧಿಸುತ್ತದೆ. ಇದಕ್ಕೆ ಏನಂತಾರೆ? ನಿಶ್ಚಲ ಚಿತ್ತ ಅಂತಾರೆ. ಅದಕ್ಕೆ ನಿಶ್ಚಲವಾದ ಚಿತ್ತದೊಳಗ ಪರಮಾತ್ಮನ ಅನುಭೂತಿ ಸಿದ್ಧಿಸುತ್ತದೆ. ಆಗ ಶಾಂತಿಯು ತಾನೇ ಬರುತ್ತದೆ. ಯಾವುದು ತಳಮಳ ಇರ್ಲಾರ್ದಂಗ ಏನೇ ಬರ್ತಿರ್ತಾವ ಸುದ್ದಿಗಳು, ಏನೋ ಆಗ್ತಿರ್ತಾವ ಘಟನೆಗಳು. ಅವು ಎಲ್ಲ ಜಗತ್ತಿನಾಗ ನಡಿಲಾರ್ದಂತ ಏನಲ್ಲ, ನಡೀತಿರ್ತಾವ. ಆ ನಡೆದ ಹೊತ್ನಾಗ ಒಳಗೆ ತಳಮಳ ಇರ್ಲಿಲ್ಲ ಅಂತಂದ್ರೆ ಶಾಂತಿ ತಾನೇ ಬರ್ತದೆ. ಅಯ್ಯಯ್ಯೋ ಹಿಂಗಾಯ್ತಲ್ಲ, ಏನ್ ಮಾಡ್ಬೇಕು, ಹಂಗಾಯ್ತು ಹಿಂಗಾಯ್ತು ಅಂತ ತಳಮಳ ಚಾಲು ಆಯ್ತು, ಅಶಾಂತಿ ಚಾಲು ಆಗ್ತದೆ. ರಜೋಗುಣ ಎದ್ದು ಭರತನಾಟ್ಯ ಮಾಡ್ಲಕತ್ತಿ ಬಿಡ್ತು. ಶಾಂತಿ ಇರೋದಪ್ಪ, ತಣ್ಣಗಿರೋದು. ಯಾವ ತಳಮಳವೂ ಇರುವುದಿಲ್ಲ. ಅತ್ಯಂತ ಪ್ರಶಾಂತವಾದ ಸಮಾಧಾನ ಸ್ಥಿತಿ, ಆತ್ಮಾನುಭವ ಸಿದ್ಧಿಸುತ್ತದೆ. ಶಾಂತ ಇದು ಇದ್ರಿ ಅಂತಂದ್ರೆ ನೀವು ಸತ್ವಗುಣಿಗಳಾಗಿರ್ರಿ ಅಂತ. ಆ ಸತ್ವಗುಣಿಗಳಾಗಿದ್ರೆ, ಶಾಂತವಾಗಿದ್ರೆ ಪರಮಾತ್ಮನ ಒಂದು ಅನುಭೂತಿ ನಿಮಗೆ ಆಗ್ತದ ಅಂತಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಏನು ಪರಮಾತ್ಮನ ಅನುಭೂತಿ? ಮಣ್ಣು ಏನೇ ಆಗ್ಲಿಕ್ಕತ್ತದ ಅದೆಲ್ಲ ಪರಮಾತ್ಮನ ಲೀಲೆ ಅಂತ ಹೇಳಕ್ಕೆ ನಿಮಗೆ ಅನುಭೂತಿ ಆಗಬೇಕು. ಪರಮಾತ್ಮನ ಅನುಭೂತಿ ಅಂದ್ರೆ ಏನದು? ಏನು ನಡೆದದ? ಅದೇನಾರ ಹೊರಗ್ಲಿಂತ ಮತ್ತೊಂದು ಏನಾಗಲ್ಲ. ಇದನ್ನು ಪರಮಾತ್ಮನ ಲೀಲೆ ಅಂತ ಹೇಳಕ್ಕೆ ನಿಮಗ ಅನ್ನಿಸ್ಬೇಕದು, ಪ್ರಾಮಾಣಿಕವಾಗಿ ಅನ್ನಿಸ್ಬೇಕು. ಯಾರೋ ಹೇಳ್ಯಾರ ಒತ್ತಾಯ ಪೂರ್ವಕವಾಗಿ ಅಲ್ಲ. ಪರಮಾತ್ಮನ ಲೀಲೆ ಇದ್ರೆ ನೀವೇನ್ ಮಾಡ್ಲಕ್ಕಾಗ್ತದ? ಅದೇನ್ ತಪ್ಪಿಸ್ಲಕ್ಕಾಗ್ತದ? ಹಂಗ್ರಿ ಹರಚಿತ್ತ ಹರಿಚಿತ್ತ ಏನಾರ ಅನ್ರಿ, ಹರಿ ಏನಾರ ಅನ್ರಿ. ಹರಚಿತ್ತ ಸತ್ಯ, ನರಚಿತ್ತ ಲವಲೇಶ. ಹರಚಿತ್ತ ಸತ್ಯ, ನರಚಿತ್ತ ಲವಲೇಶ. ನೀವು ತಪ್ಪಿಸಬೇಕು ಅಂತ ಏನು ಪ್ರಯತ್ನ ಮಾಡಿದರೂ ಸಹ ಅದು ತಪ್ಪಂಗಿಲ್ಲ. ತಪ್ಪಂಗಿಲ್ಲ. ಹೆಂಗ್ ಮಾಡ್ಬೇಕು ಹಿಂಗಾದ್ರ?
ಅಲ್ಲಿ ನಡೆದ ಘಟನೆನೇ ಮಿಥ್ಯವಾದ ಜಗತ್ತಿನ ಒಂದು ಮಿಥ್ಯವಾದ ಲೀಲೆ. ಆ ಮಿಥ್ಯ ಲೀಲೆ ತಪ್ಪಿಸ್ಲಕ್ಕ ನೀವೇನ್ ಪ್ರಯತ್ನ ಮಾಡ್ತೀರಿ, ಅದೊಂದು ಮಿಥ್ಯವಾದ ಪ್ರಯತ್ನ. ಅಲ್ಲಿ ಏನ್ ನಡಿಬೇಕು ಅದು ನಡೀತಾನೇ ಇರ್ತದೆ. ಬೇಕಾ ದೃಷ್ಟಾಂತಗಳು, ಬೇಕಾ ತಪ್ಪಿಸ್ಲಕ್ ಸಾಧ್ಯ ಇಲ್ಲ ಅನ್ನೋಂಥದ್ದು ಬೇಕಾ, ಏನ್ ನಡಿಬೇಕು ಅದೇ ನಡೀತದ ಅನ್ನೋದು ಬೇಕಾ ಬೇಡ ಹೇಳಮ್ಮ. ಹರಚಿತ್ತ ಸತ್ಯ ನರಚಿತ್ತ ಲವಲೇಶ. ಸ್ವಲ್ಪ ಪ್ರಶಾಂತವಾಗಿರೋದಕ್ಕೆ ಉಪಯೋಗ. ಮಹಾಭಾರತದ ಯುದ್ಧ ನಡೆದಿರ್ತದೆ. ಮಹಾಭಾರತದ ಯುದ್ಧ ನಡೆದಾಗ ಏನಾಗ್ತದಪ್ಪ ಅಂತಂದ್ರೆ, ಒಂದು ಗುಬ್ಬಿ ಏನ್ ಮಾಡ್ತದ, ಅದು ಗರ್ಭಿಣಿ ಗುಬ್ಬಿ ಹೋಗಿ ಈ ಒಂದು ರಥಗಳ ಮ್ಯಾಲ ಒಂದು ಉದ್ದಕ್ಕೆ ಬಂಬು ಇರ್ತದ, ಅದ್ರ ಮ್ಯಾಲ ಒಂದು ಧ್ವಜ ಹಾಕಿರ್ತಾರ. ರಥದ ಧ್ವಜಗಳಿಂದ ಗುರುತಿಸ್ತಾರ ಯಾರು ಯಾವ ಧ್ವಜಗಳು ಹಾಕೊಂಡಾರ ಅನ್ನೋದು ಭಗವದ್ಗೀತೆ ಒಳಗೆ ಅದ ನೋಡ್ರಿ. ಆ ರಥದ ಮೇಲೆ ಧ್ವಜಗಳಿರ್ತಾವ. ಆ ಧ್ವಜದ ಒಂದು ಧ್ವಜದ ಮೇಲೆ ಏನ್ ಮಾಡ್ತದ ಅಂದ್ರೆ ಒಂದು ಗುಬ್ಬಿ ಹೋಗಿ ಕುಂದಿರ್ತಾವ. ಅದು ಗುಬ್ಬಿ ಹೆಂಗಿರ್ತದ ಅಂತಂದ್ರ, ಆ ಗುಬ್ಬಿ ಗರ್ಭಿಣಿ ಇರ್ತದ, ಗರ್ಭಿಣಿ ಗುಬ್ಬಿ. ಆ ಗರ್ಭಿಣಿ ಗುಬ್ಬಿ ಆ ಧ್ವಜದ ಮೇಲೆ ಹೋಗಿ ಕುಂತು ಹೊತ್ನಾಗ ಅದಕ್ಕೆ ಏನು ಗೊತ್ತಿಲ್ಲ, ಯುದ್ಧ ನಡೆದ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಬಂದಕ್ಕೆ ಧ್ವಜದ ಮೇಲೆ ಕೂತ್ ಬಿಡ್ತಾವ. ಕೆಳಗೆ ಮಹಾಭಾರತ ಯುದ್ಧ ನಡೆದು ಒಬ್ಬ ಯಾವನೋ ಸೈನಿಕ ಬಾಣ ಬಿಟ್ಟ. ಆ ಬಾಣ ಹೋಗಿ ಏನಾಯ್ತು, ಗುಬ್ಬಿಗೇನು ಹೊಡೆದಿಲ್ಲದು, ಗುಬ್ಬಿಗೆ ಸುಮ್ಮನೆ ಹಿಂಗ ತರಚ್ಕೊಂಡು ಹೋಗ್ಬಿಡ್ತದ. ಗುಬ್ಬಿಗೆ ತರಚ್ಕೊಂಡು ಹೋದ ಕೂಡ್ಲೇನೆ ಅಲ್ಲೇನಾಯ್ತು, ಮೊದಲೇ ಗುಬ್ಬಿಗಳು ಅವು ಪಕ್ಷಿಗಳದು ಚರ್ಮ ಬಹಳ ತೆಳ್ಳಗಿರ್ತಾವ. ಚರ್ಮ ತೆಳ್ಳಗ, ಎಲುಬು ಹಗುರ, ಏನೂ ಇರಲ್ಲ ಅವುದ್ರದಾಗ, ಬಹಳ ಹಗುರ. ಅದಕ್ಕೆ ಅವು ಮ್ಯಾಲ ಹಾರ್ಲಕ್ ಬರ್ತದ. ನಮ್ಗತ್ಲೆ 70 kg 80 kg ಇದ್ರ ಅವೇನು ಹಾರ್ತಾವ. ಅದ್ರದ್ದು ತೂಕ ಬಹಳ ಕಡಿಮೆ ಇರ್ತದ, ಅದಕ್ಕೆ ಅವು ಹಾರ್ತಾವ. ನೋಡ್ಲಕ್ ಭಾರಿ ಅಬ್ಬರ್ ಕಾಣ್ತಾವ, ಅವು ಹಗುರ ಇರ್ತಾವ. ಅದೇನಾಯ್ತು, ಸುಮ್ಮನೆ ಹಿಂಗೆ ಸ್ವಲ್ಪ ಟಚ್ ಆದ್ರೆ ಅದ್ರಾಗ ಗರ್ಭಿಣಿ ಗುಬ್ಬಿ, ಆ ಗುಬ್ಬಿಗೆ ಸ್ವಲ್ಪ ಹಿಂಗೆ ಟಚ್ ಆದ ಕೂಡ್ಲೇನೆ ಆ ಪಕ್ಷಿಯ ಚರ್ಮ ಹರಿದು ಅದರ 4 ತತ್ತಿಗಳು ಏನಾಗ್ತವ, ಕೆಳಗೆ ಬೀಳ್ತಾವ. 4 ತತ್ತಿಗಳು ಕೆಳಗೆ ಬೀಳ್ತಾವ. ಗುಬ್ಬಿ ಮತ್ತ ಚರ್ಮ ಹರಿದು ಹೋಗಿದ್ದಕ್ಕೆ ಅದು ಬಿದ್ದು ಸತ್ತೋಗ್ಬಿಡ್ತ. ಗುಬ್ಬಿ ಸತ್ತು ಆ ಮೊಟ್ಟೆಗಳು ಕೆಳಗೆ ಬಿದ್ದು, ಆ ಮೊಟ್ಟೆ
ಕೆಳಗೆ ಬಿದ್ರ ಅಲ್ಲಿ ಏನ್ ನಡೆದು ಪರಿಸ್ಥಿತಿ? ಯುದ್ಧ ನಡೆದಾಗ ಮತ್ತೆ ಎಲ್ಲರೂ ಹೆಂಗ್ ಬೇಕಂಗ ಓಡಾಡ್ತಿರ್ತಾರಲ್ರಿ, ಆಯುಧಗಳು ತಗೊಂಡು ಎದ್ದೋತದ್ದು ಆನೆ, ಒಂಟಿ, ಮನುಷ್ಯರು, ಕಾಲಾಳುಗಳು ಎಲ್ಲಿ ಬೇಕಲ್ಲೇ ಹೆಂಗ್ ಬೇಕಂಗೆ ಜಿಗಿದಾಡ್ತಿರ್ತಾರೆ ಯುದ್ಧ ಮಾಡಾಗ. ಈ ಮೊಟ್ಟೆಗಳು ಬಿದ್ದ ಜಾಗ ಎಂತಲ್ಲಿ ಬಿತ್ತು ಅಂತಂದ್ರ 4 ಮೊಟ್ಟೆಗಳು ಬಿದ್ದ ಜಾಗ ಹುಲ್ಲು, ದಟ್ಟವಾದ ಹುಲ್ಲು ಬೆಳೆದ ಜಾಗದಾಗ ಆ ಮೊಟ್ಟೆಗಳು ಬಿದ್ದುಬಿಟ್ಟು. ಆ ಮೊಟ್ಟೆಗಳು ಬಿದ್ದರೆ ಮತ್ತ ಆ ಹುಲ್ಲಾದ್ರೂ ಯಾವಾಗಾರ ಪ್ರಾಣಿ ಅದು ಮೇಯ್ಬೋದು ಹೌದಿಲ್ರಿ, ಹುಲ್ಲು ತಿನ್ಬೋದಲ್ಲ. ಏನಿದ್ರು ನೆಲದ ಮೇಲೆ ಹಿಂಗೆ ಕುಲ್ಲ ಬಿದ್ದದ್ದು ರಿಸ್ಕೇ ಹೌದಿಲ್ಲ. ಅಂಥದ್ರಾಗ ಏನಾಯ್ತು, ಮತ್ತೊಬ್ಬ ಒಬ್ಬ ದೊಡ್ಡ ಆಯುಧ ಒಗದ ಆನೆಗೆ ಹೊಡಿಬೇಕತ್ತ. ಆನೆಗೆ ಹೊಡಿಬೇಕಂತದ್ದು ಮಹಾಭಾರತದೊಳಗಿದ್ದು ನಡೆದ ಕತ್ತಿ, ಇದು ಸುಳ್ಳು ಕತ್ತಿ ಅಲ್ಲದು, ನಡೆದದ್ದು. ಆನೆಗೆ ಹೊಡೆದ ಆಯುಧ ಏನಾಯ್ತು, ಆನೆಗೆ ಹೊಡೆದ ಆಯುಧ ಆನೆ ಕುತ್ತಿಗೆಗೆ ಬೀಳೋದ್ರ ಬದಲಿ ಆನೆ ಕೊಳ್ಳಾಗ ಗಂಟಿ ಕಟ್ಟಿರ್ತಾರ, ಗಂಟಿಗೆ ಹೋಗಿ ಬಡಿತದ. ಗಂಟಿಗೆ ಹೋಗಿ ಬಡದ ಕೂಡ್ಲೇನೆ ಗಂಟಿ ಒಳಗೊಂದು ನಾಲಿಗೆ ಇರ್ತದಲ್ಲ, ಆ ನಾಲಿಗೆ ಒಂದು ಕಡೆ ಕಿತ್ಕೊಂಡೋಯ್ತು, ಗಂಟಿ ಒಂದು ಕಡೆ ಕಿತ್ಕೊಂಡೋಯ್ತು. ಆ ಗಂಟಿ ಹೋಗಿ ಎಲ್ಲಿ ಬಿತ್ತು? ಗಂಟಿ ಒಳಗೆ ಆ 4 ತತ್ತಿಗಳ ಮೇಲೆ ಹೋಗಿ ಕವರ್ ಮಾಡ್ಕೊಂಡು ಕೂತು ಬಿಡ್ತದ, ಮುಚ್ಚಿಬಿಡ್ತು. ಎಂತ ಮಹಾಭಾರತ ಯುದ್ಧ ಇದ್ದಾಗನು ಪರಮಾತ್ಮನ ಚಿತ್ತ ಸತ್ಯ ಇದ್ದಾಗ ರಕ್ಷಣೆ ಮಾಡಬೇಕು, ಪರಮಾತ್ಮ ರಕ್ಷಣೆ ಮಾಡಬೇಕು ಅನ್ನಂತ ಪ್ರಸಂಗದಲ್ಲಿ ಯಾವ ರೀತಿ ಆಗ್ತದಂದ್ರ, ಮಹಾಭಾರತ ಯುದ್ಧ ನಡೆದ ಜಾಗದೊಳಗೆ ಒಂದು 4 ತತ್ತಿಗಳನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಪರಮಾತ್ಮ ಹೆಂಗ ಮಾಡಿರ್ಬೇಕು, ಅವನು ಹುಲ್ಲಿನ ಮೇಲೆ ಆ ತತ್ತಿಗಳ ಬೀಳಂಗ ಮಾಡಿ ಅದರ ಮೇಲೆ ಒಂದು ಗಂಟಿ ಮುಚ್ಚಿಬಿಟ್ಟು. ಅಂಥವು ಎಷ್ಟೋ ಆನೆಗಳು, ಎಷ್ಟೋ ಗಂಟೆಗಳು ಅಲ್ಲಿ ಬೇಕಾದಷ್ಟು ಬಿದ್ದಿದ್ದು. ಅವೆಲ್ಲ ಯಾರು ತೆಗಿಲಕ್ಕೆ ಹೋಗ್ತಾರೋ? ಯುದ್ಧನೇ ಮುಖ್ಯ ಅವ್ರಿಗೆ, ಯಾರು ತೆಗೆಯಲ್ಲ. ಏನಾಯ್ತು, ಮುಂದ ಯುದ್ಧ ನಡೀತು, ರಣರಂಗ ಎಲ್ಲ ಶಾಂತ ಆಯ್ತು. ಮುಂದ ಯಾವತ್ತ ಒಬ್ಬ ಋಷಿ ತನ್ನ 4 ಜನ ಶಿಷ್ಯರನ್ನ ಕರ್ಕೊಂಡು ಅಲ್ಲಿ ಹೋಗ್ತಾ ಇರ್ಬೇಕಾದ್ರ ಗಂಟಿ ತೆಳಗ ಚಿಲಿಪಿಲಿ ಶಬ್ದ. ಗಂಟಿ ಕೆಳಗಿಂದ ಚಿಲಿಪಿಲಿ ಶಬ್ದ. ಕುತೂಹಲದಿಂದ ಗುರುಗಳು ನೋಡಿದ್ರು, ಈ ಗಂಟಿ ಕೆಳಗ ಏನೋ ಒಂದು ಶಬ್ದ ಬರ್ಲಕತ್ತದ, ತೆಗೀರಪ್ಪ ನೋಡ್ರಿ ಅಂತಂದ್ರ ಅಲ್ಲಿ ಸುಂದರವಾದ ಮುದ್ದಾದ 4 ಮರಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತಿದ್ದು ಅಂತು. ಪರಮಾತ್ಮ ನಿಂದು ಚಿತ್ತ ಎಷ್ಟು ಸತ್ಯ, ನಿಂದ ಚಿತ್ತದಲ್ಲಿ ನಿನ್ನ ಸಂಕಲ್ಪ ಇದನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಮಹಾಭಾರತ ಯುದ್ಧ ಆದ್ರೂ ಈ 4 ಗುಬ್ಬಿಗಳಿಗೆ ಅದು ಹ್ಯಾಂಗ ರಕ್ಷಣೆ ಮಾಡಿದಪ್ಪ ಅಂತೇಳಿ ಅದ್ಭುತವಾದ ಪರಮಾತ್ಮನ ಉಪಕಾರವನ್ನ ಆ ಗುರು ಶಿಷ್ಯರು ಸ್ಮರಿಸಿದರಂತ. ಏನಾಗಿತ್ತಲ್ಲಿ, ತಾಯಿ ಗುಬ್ಬಿಯ ಆಯುಷ್ಯ ಮುಗಿದಿತ್ತು. ತಾಯಿ ಗುಬ್ಬಿಯ ಆಯುಷ್ಯ ಮುಗಿದಿತ್ತು. ಆ 4 ಮರಿಗಳ ಭವಿಷ್ಯ ಉಜ್ವಲವಾಗಿತ್ತು, ಸುರಕ್ಷಿತವಾಗಿತ್ತು. ಇದು ಪರಮಾತ್ಮ ಮನಸ್ಸು ಮಾಡಿದರೆ ಹೆಂಗಾದ್ರೂ ರಕ್ಷಣೆ ಮಾಡ್ತಾನ. ಇದು ನಿಮಗ ನಂಬಿಕೆ ಬರಬೇಕು, ಈ ನಂಬಿಕೆ ಬರಬೇಕು. ಈ ನಂಬಿಕೆ ಬರಲಿಲ್ಲ ಅಂತಂದ್ರೆ ನಮಗ ಅಂಜಿಕೆ ಬಂತು. ಈ ರೀತಿ ನಂಬಿಕೆ ಇತ್ತು ಅಂತಂದ್ರೆ ಅಂಜಿಕೆ ಅನ್ನೋದು ಇಲ್ಲವೇ ಇಲ್ಲ. ಇದು ನಡೆದ ಕಥೆ. ಇದು ರಕ್ಷಣೆ ಮಾಡೋದ್ರದ ಕಥೆ. ಇದು
ಮತ್ತೆ ಅವ ರಕ್ಷಣೆ ಮಾಡೋದ್ರ ಜೊತೆಗೆ ಭಕ್ಷಣೆನೂ ಮಾಡ್ತಾನೆ ಇಲ್ಲ, ಕೆಡಿಸ್ತಾನೂ ಇಲ್ಲ, ಚಲೋನು ಮಾಡ್ತಾನೆ, ಕೆಟ್ಟನು ಮಾಡ್ತಾನ. ಎರಡೂ ಅದ ಅವನ ಕೈಯಾಗಿ, ಸ್ವತಂತ್ರ. ಹೆಂಗ್ ಮಾಡ್ತೀರಿ? ಕೆಟ್ಟ ಮಾಡೋದ್ರ ಬಗ್ಗೆ ಒಂದು ಬೇಕಾ ಕತೆ? ಅವ ಕೆಡಿಸ್ಬೇಕಂದ್ರೆ ಹೆಂಗೆ ಕೆಡಿಸ್ತಾನ? ಭಾಸ್ಕರಾಚಾರ್ಯರು ಅಂತೇಳಿ ಮಹಾನ್ ಮೇಧಾವಿಗಳು, ಗಣಿತಜ್ಞರು, ಜ್ಯೋತಿಷ್ಯರು, ಅತ್ಯಂತ ಶ್ರೇಷ್ಠ ಭಾಸ್ಕರಾಚಾರ್ಯ ಅಂತ ಹೇಳಕ್ಕೆ ಇತಿಹಾಸ ಪುರುಷರವರೆಲ್ಲ. ಅವರು ಏಸೋ ವರ್ಷದ ಮೇಲ ಏನು ಹರಕೆ ಹೊತ್ತು ಒಂದು ಮಗು ಹಾಡಿದ್ರಪ್ಪ. ಅದು ಹೆಣ್ಣು ಮಗು ಹುಟ್ಟಿತು. ಹೆಣ್ಣು ಮಗು ಹುಟ್ಟಿದ್ಮೇಲೆ ಮುಂದೇನಾಯ್ತು? ಇವ್ರ ಜ್ಯೋತಿಷ್ಯ ಇವರೇ, ಗಣಿತನು ಇವರೇ. ಎಲ್ಲಾನು ಇವರೇ ಇದ್ರು. ಆ ಕೂಸಿಂದು ಜ್ಯೋತಿಷ್ಯ ತೆಗೆದು ಅದರ ಭವಿಷ್ಯ ಏನದ ಅಂತ ನೋಡಿದ್ರು. ಅದರ ಭವಿಷ್ಯ ಏನು ಆದ ಅಂತ ನೋಡಿದ್ರ ಏನಿರ್ತದಂತಂದ್ರ, ಯಾವಾಗ ಆಕೆ ಮದುವೆ ಮಾಡ್ಕೊಂಡು ತಾಳಿ ಕಟ್ಕೋತಾಳ, ತಾಳಿ ಕಟ್ಟಿದ ಗಂಡ ಸತ್ತು ಹೋಗಿ ಆಕೆ ವಿಧವೆ ಆತಾಳ ಅಂತೇಳಿ ಇತ್ತು. ತಾಳಿ ಕಟ್ಟಿದ ಗಂಡ ಹೋಗಿ ವಿಧವೆ ಆತಾಳ ಅಂತಿತ್ತು. ಏನ್ ಮಾಡ್ಬೇಕು? ಮಗಳು ಹುಟ್ಟಿದ್ಲ ಖರೆ, ಮಗಳು ಹೆಂಗ ದೊಡ್ಡಕ್ಕೆ ಆತಾಳ. ಭಾಸ್ಕರಾಚಾರ್ಯಗೆ ದೊಡ್ಡ ಚಿಂತೆ ಆಯ್ತು. ಚಿಂತೆ ಆಗಿ ಅವರು ಜ್ಯೋತಿಷ್ಯದೊಳಗ ಒಂದು ಮುಹೂರ್ತ ತೆಗೆದ್ರು. ಏನು ಮುಹೂರ್ತ ಅಂತಂದ್ರ, ಈ ಮುಹೂರ್ತದಾಗ ಯಾರು ತಾಳಿ ಕಟ್ಕೋತಾರ ಅವರು ದೀರ್ಘ ಸುಮಂಗಲಿ ಆಗಿರ್ತಾರ ಅಂತ ಒಂದು ಮುಹೂರ್ತ ತೆಗೆದ್ರು. ಆ ಮುಹೂರ್ತದಾಗೆ ಈಕೆದು ಮದುವೆ ಮಾಡಿಬಿಡೋಣ. ಆ ಮುಹೂರ್ತದೊಳಗ ಈಕೆದು ಮದುವೆ ಮಾಡಿಬಿಟ್ರಾಯ್ತು, ಇದು ಸುಮಂಗಲಿ ಆಗಿರ್ತಾಳ ಅಂತ ಇವರು. ಅವಾಗ ಆ ಮುಹೂರ್ತ ಅಂದ್ರೆ ಈಗಿನ ಗತ್ಲೆ ಟೈಮರ್ಗಳು, ವಾಚ್ಗಳು, ಕ್ಲಾಕ್ಗಳು ಏನೇನು ಅದಾವಲ್ಲ, ಸಮಯ ಸೂಚಕಗಳು, ಅವು ಯಾವ ಇದ್ದಿದ್ದಿಲ್ಲ. ಅವ್ರೊಳಗೆ ಏನಿತ್ತಪ್ಪ ಅಲ್ಲಿ ಅಂತಂದ್ರ, ಹೆಂಗ ಕಂಡುಹಿಡಿತಿದ್ರು ಅಂತಂದ್ರ, ಒಂದು ಡ್ರಮ್ಮಿನಾಗ ನೀರ, ಆ ನೀರಿನೊಳಗೆ ಒಂದು ಬಟ್ಟಲು, ಆ ಬಟ್ಟಲಿಗೆ ಏನಿತ್ತಂದ್ರ ಗಳಿಗೆ ಬಟ್ಟಲು ಅಂತಿದ್ರು ಅವ್ರು. ಆ ಗಳಿಗೆ ಬಟ್ಟಲದೊಳಗ ಮಾರ್ಕ್ಗಳಿರ್ತಿದ್ದು, ಮತ್ತ ಅದರೊಳಗೊಂದು ತೂತಿರ್ತಿತ್ತು ಆ ಬಟ್ಟಲಕ್ಕೆ. ಆ ನೀರಾಗ ಅದು ಬಟ್ಟಲ ತೇಲ್ ಬಿಟ್ಟು ಕೂಡ್ಲೇನೆ ಆ ರಂಧ್ರದೊಳಗಿಂದ ಐಸಿ ನೀರು ಬರ್ತಿತ್ತಿಲ್ಲ. ಬಟ್ಲ ತುಂಬುತ್ತದಲ್ರಿ ಸಾವಕಾಶ, ರಂಧ್ರದೊಳಗೆ ನೀರು ಹೊಕ್ಕ ಬಟ್ಲ ತುಂಬುತ್ತದಿಲ್ಲ. ಅದು ಒಂದು ಬಟ್ಲ ಫುಲ್ ತುಂಬಿ ಮುಣಗ್ತಂದ್ರೆ 1 ತಾಸಾಯ್ತು ಅಂತ ಲೆಕ್ಕಿತ್ತವ್ರು. ಅದಕ್ಕೆ ಅವ್ರಿಗೆ ಗಳಿಗೆ ಬಟ್ಲ ಅಂತಿದ್ರು. ಅದಕ್ಕೆ ಅದ್ರೊಳಗೆ ಬಟ್ಟಲದೊಳಗೆ ಮಾರ್ಕ್ ಮಾಡಿರ್ತಿದ್ರು, 1 ನಿಮಿಷ ಅಂದ್ರೆ ಎಷ್ಟು, ಹಂಗ ಹಿಂಗ ಅವ್ರ ಲೆಕ್ಕದ ಪ್ರಕಾರ ಏನೇನೋ ಮಾಡ್ಕೊಂಡಿದ್ರು. ಅದು ಏನಾಯ್ತು, ಗಳಿಗೆ ಬಟ್ಟಲ ಇಟ್ಟು ಕರೆಕ್ಟ್ ಈ ಬಟ್ಟಲ ಏನಾಗಬೇಕು, ಈ ಬಟ್ಟಲ ತುಂಬಿ ಇನ್ನೇನು ಮುಣಗ್ತದನ್ನ ತಾಳಿ ಕಟ್ಟಿಬಿಡ್ಬೇಕು. ಅದೇ ಮುಹೂರ್ತ. ಆಕಿ ನನ್ನ ಮಗಳು ದೀರ್ಘ ಸುಮಂಗಲಿ ಆತಳ ಅಂತ ಹೇಳಿ ಮುಹೂರ್ತ ಎಲ್ಲ ಫಿಕ್ಸ್ ಮಾಡಿ ಭಾಸ್ಕರಾಚಾರ್ಯರು ಮದುವೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಕರೆಸಿಬಿಟ್ಟಿದ್ರು. ಏನಾಯ್ತು, ನಮ್ಮ ಅಪ್ಪ ನನ್ನ ಸಲುವಾಗಿ ಎಷ್ಟು ತಲೆ ಕೆಡ್ಸ್ಕೊಂಡನ, ಏನೇನು ವ್ಯವಸ್ಥೆ ಮಾಡ್ಯಾನ, ಯಾರ ಲಗ್ನದಾಗೂ ಇರ್ಲಾರ್ದಂಥದ್ದು ಇಲ್ಲಿ ಒಂದು ದೊಡ್ಡದೇನೋ ಗಳಿಗೆ ಬಟ್ಲ ಮಾಡಿ ನನ್ನ ಸಲುವಾಗಿ ಇಟ್ಟಾನ ಅಂತೇಳಿ ಆಕೆ ಏನ್ ಮಾಡಿದಳು, ಆ ಒಂದು ಕೊಳಗ ಅಥವಾ ನೀರಿನ ಡ್ರಮ್ನಾಗ ಆಕೆ ಹೆಸರು ಲೀಲಾವತಿ ಅಂತ. ಆಕೆ ಲೀಲಾವತಿ ಏನ್ ಮಾಡಿಬಿಟ್ಲು, ಡ್ರಮ್ನೊಳಗ ಹಣಿಕೆ ಹಾಕಿದಳು.
ಒಳಗೆ ಬಟ್ಲ ಏನು ಏನು ಎಂದ ಹೆಂಗ್ ವ್ಯವಸ್ಥೆ ಮಾಡ್ಯಾರ ಅಂತೇಳಿ. ಆ ಸೂರ್ಯನ ಬಿಸಿಲಿಗೆ, ಆ ಬಟ್ಟಲಿಗೆ, ಆ ನೀರಿಗೆ ಏನೋ ಇರ್ತದ ಅವ್ರದ್ದು ಮ್ಯಾಥಮೆಟಿಕ್ಸು. ಅದ್ರ ಪ್ರಕಾರ ಅವ್ರು ಮಾಡಿದ್ರು. ಆಕಿ ಹೋಗಿ ಹಣಕೆ ಹಾಕಿದ್ರಪ್ಪ, ಲೀಲಾಬಾಯಿ. ಹಣಕೆ ಹಾಕಿದ ಕೂಡ್ಲೇನೆ ಆಕಿ ಕಿವಿ ಒಳಗ ಒಂದು ರಿಂಗ್ ಇತ್ತಂತ, ಆ ರಿಂಗಿನಾಗ ಒಂದು ಮುತ್ತಿತ್ತಂತ. ನೋಡ್ರಿ, ಟೈಮ್ ಖರಾಬ್ ಇದ್ರೆ ಹೆಂಗ್ ಕೆಲಸ ಮಾಡ್ತದ ನೋಡ್ರಿ. ರಿಂಗಿನಾಗ ಒಂದು ಮುತ್ತಿತ್ತಂತ. ಆಕಿ ಕರೆಕ್ಟ್ ಹಿಂಗ್ ಬಗ್ಗಿದ ಕೂಡ್ಲೇನೆ ಅದು ಮುತ್ತಿನ ಭಾರಕ್ಕ ಆ ರಿಂಗ್ ನೊಳಗಿರೋ ಮುತ್ತ ತೆಳಗೆ ಜೋತಿ ಬಿತ್ತು. ಆಕಿದು ಕಿವಿ ಒಳಗಿಂದ ರಿಂಗ್ ಸವದಿತ್ತು. ಸವದದ್ದಕ್ಕೆ ಏನಾಯ್ತು, ಅದರದ್ದು ಬಾಯಿ ತೆರೆದು ಬಿಡ್ತು. ರಿಂಗ್ ಬಾಯಿ ತೆರೆದ ಕೂಡ್ಲೇನೆ ಆ ರಿಂಗಿನೊಳಗಿಂದ ಮುತ್ತ ಉದಿರಿ ಆ ಬಟ್ಟಲ್ದಾಗ ಬಿತ್ತು. ಮುತ್ತ ಉದಿರಿ ಆ ಬಟ್ಟಲ್ದಾಗ ಬಿತ್ತು. ಅದ್ರ ರಿಂಗ್ ಆಕಿ ಕಿವಿಯಾಗೆ ಉಳಿತು. ರಿಂಗಿನ ಮುತ್ತ ಬಟ್ಟಲ್ದಾಗ ಬಿತ್ತು. ಮುಂದೇನು, ಒರಿಜಿನಲ್ ಮುತ್ತಿನ ಲಕ್ಷಣ ಏನು, ನೀರಾಗ ಮುಳುಗ್ಬೇಕವು. ಪ್ಲಾಸ್ಟಿಕ್ ಮುತ್ತಿನ ಲಕ್ಷಣ ಏನು, ನೀರಾಗ ತೇಲ್ತಾವ. ಮುತ್ತಿಂದ ಒರಿಜಿನಾಲಿಟಿ ಕಂಡುಹಿಡಿಬೇಕಾದ್ರೆ ನೀರಾಗ ಮುಳುಗಿದ್ರೆ ಒರಿಜಿನಲ್ ಮುತ್ತು. ಈಕಿದು ಒರಿಜಿನಲ್ ಮುತ್ತಿತ್ತು. ಪಾಪ ದೊಡ್ಡ ಗುರುಗಳು ಮಗಳು ಚಲೋ ಮುತ್ತಿಂದ ಸರ ಏನೇನೋ ಇದ್ದು ಆಕಿ ಬಲ್ಲಿ. ಆ ಒರಿಜಿನಲ್ ಮುತ್ತು ಹೋಗಿ ಎಲ್ಲಿ ಕೂತಪ್ಪ ಅಂದ್ರೆ ಆ ಬಟ್ಟಲೊಳಗ ಆ ನೀರು ತುಂಬ ರಂಧ್ರದ ಬಾಯಿ ಮುಚ್ಕೊಂಡು ಕೂತು ಬಿಡ್ತಾವ. ಇದೇನ್ ಕತೆ ಹೇಳಕತ್ತಿಲ್ಲ ನಾನು, ಸುಳ್ಳು ಕತೆ ಅಲ್ಲ, ಇದು ನಡೆದ ಕತೆ ಇದು. ಬಾಯಿ ಮುಚ್ಕೊಂಡು ಕೂತಪ್ಪ. ಎಲ್ಲರೂ ಬಟ್ಲ ಹಣಿಕೆ ಹಾಕ್ತಾರ. ಅರ್ಧ ನೀರು ಬಂದದ, ಅರ್ಧ ನೀರು ಹಂಗೆ ಒಟ್ಟ ಬಟ್ಲ ಮುಳುಗೇ ಹೊಲ್ದು. ಎಷ್ಟತ್ತಾದ್ರೂ ಬಟ್ಲ ಮುಳುಗಲ್ಲ. ಏನಾಗ್ಯದ ಅಂತ ನೋಡಿದ್ರ ಪುರೋಹಿತರಿಗೆ ಸಂಶಯ ಬಂದು ಅದ್ರೊಳಗೆ ಹೋಗಿ ನೋಡ್ತಾರ. ಅದ್ರೊಳಗ ನೀರು ಬರುವಲ್ದು. ನೀರು ಒಳಗೆ ಬಟ್ಟಲ್ದಾಗ ನೀರು ಬರೋದು ಹರಿಯೋದು ಬಂದಾಗ್ಬಿಟ್ಟದ. ಬಹಳ ನೋವು ಆಯ್ತು ಭಾಸ್ಕರಾಚಾರ್ಯರಿಗೆ. ಏನ್ ವ್ಯವಸ್ಥೆ ಮಾಡಿದ್ರು ಹಣೆ ಬಾರ ಹಿಂಗಾಯ್ತಲ್ಲಪ್ಪ. ಈಗ ಎಲ್ಲಾ ಮಂದಿ ಬಂದಾರ. ಈಗ ಮಂದಿ ಎಲ್ಲ ಬಂದಾರ, ಲಗ್ನ ಮುಹೂರ್ತ ಎಲ್ಲ ವ್ಯವಸ್ಥೆ ಆಗ್ಯದ. ಮತ್ತಿನ್ನು ಏನು ಮಾಡ್ಬೇಕೇನು? ಮದ್ವಿ ಮಾಡ್ಬೇಕ, ಏನ್ ಕ್ಯಾನ್ಸಲ್ ಮಾಡ್ಬೇಕ? ಕಟ್ಟನ್ ತೂತಿಗೆ ಬಂತು. ಕೂತದ ಮುಹೂರ್ತ ಹೋಗ್ಬಿಟ್ಟದು, ಯಾವಾಗೋ ಹೋಗ್ಬಿಟ್ಟದ. ಅದು ನೀರು ತುಂಬಿದ ಕೂಡ್ಲೇನೆ ಮುಳುಗಬೇಕಿತ್ತು. ಆ ಮುಹೂರ್ತ ಈಕಿ ಪಾಲಿಗೆ ಇಲ್ಲ. ಅದು ಏನ್ ಮಾಡ್ಬೇಕು? ಈಕಿ ಪಾಲಿಗೆ ಇತ್ತಂತಂದ್ರೆ ಇಂಥವೆಲ್ಲ ಆಗ್ತಿದ್ದಿಲ್ಲ. ಈಕಿ ಪಾಲಿಗೆ ಅದು ಮುಹೂರ್ತ ಇಲ್ಲ, ಮುಳುಗಿಬಿಡ್ತು. ತಾಳಿ ಕಟ್ಟಿದ್ರು. ಮತ್ತಿನ್ನೇನ್ ಮಾಡ್ಬೇಕು? ಎಲ್ಲರೂ ವ್ಯವಸ್ಥೆ ಬಂದರ, ನಮ್ದು ಬಟ್ಲದ ತೂತ ಬಂದಾಗ್ಯದ, ನೀರಿಲ್ಲ, ಮುಹೂರ್ತ ಇಲ್ಲ. ಕ್ಯಾನ್ಸಲ್ ಮಾಡ್ಲಕ್ ಬರ್ತದ? ಅಡಿಗೆ, ಊಟ, ಮಂದಿ ಒಂದ್ ಸಾರಿ ಲಗ್ನ ತಯಾರು ಮಾಡೋದೇ ಭಯಂಕರ ಕಷ್ಟ. ಈ ಭಾಸ್ಕರ ಆಚಾರ್ಯ ಹಿಂಗೆಲ್ಲ ದೊಡ್ಡ ದೊಡ್ಡ ಆಚಾರ್ಯರ ಅಂದ್ರೆ ಭಯಂಕರ ಬಡತನ, ಬಹಳ ಕಷ್ಟ ಜೀವನ. ಶಾಣ್ಯರಿದ್ರು ಹಿಂದಿನ ಕಾಲದಾಗ. ಬಡತನ, ಕಷ್ಟಪಟ್ಟು ತಯಾರು ಮಾಡಿದ್ದ ಎಲ್ಲ ವ್ಯವಸ್ಥೆ ಹೋಯ್ತು, ಹಾಳಾಗಿ ಹೋಯ್ತು. ಮತ್ತಿನ್ನೇನು, ಅದು ಏನಾಗಬೇಕು ಅದು ಆಗ್ಬಿಡ್ತು. ಮದುವೆ ಆಯ್ತು, ಗಂಡ ಹೋದ, ವೈಧವ್ಯ ಬಂತು. ಇಲ್ಲಿ ಹರಚಿತ್ತ ಸತ್ಯ, ನರಚಿತ್ತ ಲವಲೇಶ. ಲವಲೇಶ ಅಂತಂದ್ರ, ಲವಲೇಶ ಗೊತ್ತಲ್ಲ, ಸಾರಿನ ಬೊಗಣ್ಯಾಗ, ಪಲ್ಯದ ಬೊಗಣ್ಯಾಗ ವಾಸನೆ ಬರ್ತದಲ್ಲ, ಅಲ್ಲಿ ಸಾರು ಇಲ್ಲ ಅಂದ್ರೂ ಒಂದು ಈಟ್ ವಾಸನೆ ಬರ್ತಿರ್ತದ ನೋಡ್ರಿ. ಹಂಗ ಇಲ್ಲದ್ದು ಏನೇನು ಇಲ್ಲ, ಇದ್ದಂಗ ಅನಿಸ್ತಿರ್ತದೆ. ಹಂಗಿದ ನರಚಿತ್ತ ಏನದ ಅಂತಂದ್ರೆ ಒಂದು ಇಲ್ಲದ್ದು ಏನೋ ಆದಂತ ಭಾವಿಸಿ ಬದುಕ್ತಿರ್ತಾನಲ್ಲ, ಇದೇ ಲವಲೇಶ. ತಂದು ಒಂದು ಸಂಕಲ್ಪ ನಡೀತದೆ, ಇಲ್ಲ ಪ್ರಯತ್ನ ಮಾಡ್ತಿರ್ತಾನ. ಇವನ್ ಸಂಕಲ್ಪ ಆ ಪರಮಾತ್ಮನ ಚಿತ್ತಕ್ಕ ಮ್ಯಾಚ್ ಆದ್ರೆ ಅದು ತನ್ನಿಂತೆ ಆಗ್ಯದ ತಿಳ್ಕೊತಾನ. ಅದು ಆಗಿದ್ದೆಲ್ಲ ಪರಮಾತ್ಮನ ಚಿತ್ತದಿಂದ ಆಗಿರ್ತದ. ಅದಕ್ಕ ಆ ಪರಮಾತ್ಮನ ಚಿತ್ತದಲ್ಲಿ ಆ ಒಂದು ಲೀಲಾವತಿ ವೈಧವ್ಯವನ್ನ ಬರೆದಾಗ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಆ 4 ಗುಬ್ಬಿ ಮರಿಗಳ ರಕ್ಷಣೆ ಆ ಪರಮಾತ್ಮನ ಚಿತ್ತದಲ್ಲಿ ಬಲವಾಗಿ ಇರುವ ಕಾರಣ ಮಹಾಭಾರತ ಯುದ್ಧ ಆದರೂ ಸಹಿತ ಆ ಮೊಟ್ಟೆಗಳು
ಹಾಗೆ ರಕ್ಷಣೆ ಹೊಂದಿದವು. ಇನ್ನೂ ಒಂದು ಕಡೆ ಹೇಳಬೇಕಾದ್ರೆ ಯಮಧರ್ಮರಾಯ ನಾರಾಯಣನ ದರ್ಶನಕ್ಕ ಯಮಧರ್ಮರಾಯ ನಾರಾಯಣನ ದರ್ಶನಕ್ಕ ಒಳಗ ಹೋಗ್ತಾ ಇರಬೇಕಾದ್ರೆ ನಾರಾಯಣನ ಪಕ್ಷಿ ಗರುಡ ಹೊರಗೆ ಕೂತಿರ್ತದ. ಆ ಗಿಡದ ಮೇಲೆ ಒಂದು ಗುಬ್ಬಿ ಕೂತಿರ್ತದ. ಈ ಕಡೆ ಗರುಡ ಕೂತಿರ್ತದ. ವೈಕುಂಠ ದ್ವಾರ ಬಾಗಲ್ದಾಗ ಅಲ್ಲಿ ಮುಂದೊಂದು ಸಣ್ಣ ಗಿಡ ಇರ್ತದ. ಆ ಗಿಡದಾಗ ಇದು ಗುಬ್ಬಿ ಕೂತಿರ್ತದ. ಕುಂತಾಗ ಅವ ಯಮಧರ್ಮರಾಯ ಹೋಗೋ ಟೈಮ್ನೊಳಗೆ ಹೋಗ್ಲಾರ್ದೆ ಆ ಗುಬ್ಬಿ ಕಡೆ ನೋಡಿ ಒಂದು ಆಶ್ಚರ್ಯಕರವಾದ ದೃಷ್ಟಿ ಬೀರಿ ನಕ್ಕೋತ್ ಹೋಗ್ಬಿಡ್ತಾನ ಅವ ಒಳಗೆ. ಯಮಧರ್ಮರಾಯ ಆ ಗುಬ್ಬಿಯನ್ನು ನೋಡಿ ಆಶ್ಚರ್ಯಕರವಾದ ನಗೆ ಬೀರಿದ್ದನ್ನು ನೋಡಿ ಗುಬ್ಬಿ ತಣ್ಣಗಾಗಿಬಿಡುತ್ತೆ, ಹುಚ್ಚು ಹೊಯ್ಕೊಂಡ್ಬಿಡ್ತಾವ. ಯಮಧರ್ಮರಾಯ ನನ್ನನ್ನು ನೋಡಿ ಆಶ್ಚರ್ಯಕರ ನಗೆ ಬೀರಿ ವಾದ. ಈ ದೃಶ್ಯವನ್ನ ಆ ಪಕ್ಷಿರಾಜ ಗರುಡನೂ ನೋಡ್ತ. ಅವ ಆಟ ಮಾಡಿ ಒಳಗೆ ವಾದ. ಒಳಗೆ ವಾದ ಕೂಡ್ಲೇನೆ ಗುಬ್ಬಿ ಏನ್ ಮಾಡ್ತು, ಆ ಒಂದು ಗರುಡ ಪಕ್ಷಿ, ಆ ಪಕ್ಷಿ ರಾಜ ಅಲ್ಲ ಅದು, ರಾಜನ್ ಬಲ್ಲಿ ಬರ್ತದ. ಗರುಡ ಪಕ್ಷಿ ಬಂದು ರಾಜನ್ ಬಲ್ಲಿ ಬಂದು ಆ ಯಮಧರ್ಮ ನನ್ನ ಕಡೆ ನೋಡಿ ಆಶ್ಚರ್ಯಪಟ್ಟು ನಕ್ಕೋತ ವಾದನಲ್ಲಪ್ಪ, ನಂದು ಆಯುಷ್ಯ ತೀರ್ತು ಅಂತೇಳಿ ನನಗೆ ಅಂಜಿಕೆ ಬರ್ಲಕತ್ತದ, ನಾ ಏನು ಮಾಡ್ಲಿ ಅಂತೇಳಿ ಅಂಜಲಕತ್ತದ. ಅದಕ್ಕೆ ಗರುಡ ಪಕ್ಷಿ ಮತ್ತದು ಅವರ ಲೋಕದ ವಸ್ತು ಅಲ್ಲ, ಅದು ಪಕ್ಷಿ ರಾಜ. ನಾನು ನಿನಗೆ ರಕ್ಷಣೆ ಮಾಡ್ತೀನಿ, ನಾನಿರಾಗ ನೀನು ಯಾಕೆ ಚಿಂತೆ ಮಾಡ್ತಿದ್ದಿ, ಆರಾಮ್ ಇರು ಅಂತೇಳಿ ಅದೆಲ್ಲೋ ಕೈಲಾಸ ಮಾನಸ ಪರ್ವತದಿಂದ ಲಕ್ಷ ಲಕ್ಷ ಮೈಲು ದೂರ ಏನೋ ಗಂಗಮಾದನ ಪರ್ವತ ಅಂತಿರ್ತದಂತ. ಆ ಪರ್ವತದಾಗ ಹೋಗಿ ಆ ಗುಬ್ಬಿಯನ್ನ ಇಟ್ಟು ಮತ್ತೆ ವಾಪಸ್ ಬಂದಿದ್ದು ಕುಂದಿರ್ತವ. ಯಮಧರ್ಮಗ ಒಟ್ಟ ಈ ಗುಬ್ಬಿ ಎಲ್ಲಿ ಅದತ್ತೆ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ಒಯ್ದು ಎಲ್ಲೋ ಕೈಲಾಸ ಮಾನಸ ಪರ್ವತನೇ ನಮಗೆ ದೊಡ್ಡದು. ಆ ಮಾನಸ ಪರ್ವತದಿಂದ ಲಕ್ಷ ಲಕ್ಷ ಮೈಲಿ ದೂರದಲ್ಲಿರುವ ಗಂಗಮಾದನ ಪರ್ವತದಾಗ ಒಯ್ದು ಜುರ್ರ ತೆತ್ಕೊಂಡು ಒಯ್ದು ಅಲ್ಲಿ ಇಟ್ಟು ಮತ್ತೆ ವಾಪಸ್ ಬಂದು ಇಲ್ಲಿ ಕೊತ್ತು ಬಿಡ್ತದೆ ಗರುಡ. ಅವ ಯಮಧರ್ಮರಾಯ ಬಂದು ಹಿಂಗ ಮತ್ತ ಆ ಗುಬ್ಬಿ ಎಲ್ಲಿ ಅದತ್ ನೋಡ್ತಾನ, ಅಲ್ಲಿ ಗುಬ್ಬಿ ಇರಂಗಿಲ್ಲ. ಅವಾಗ ಗರುಡ ಪಕ್ಷಿ ಕೇಳ್ತಾನ, ಅಲ್ಲೊಂದು ಗುಬ್ಬಿ ಕೂತಿತ್ತಲ್ಲ ಎಲ್ಲೋ ಆಯ್ತು ಅಲ್ಲ ಅಂತ. ಗುಬ್ಬಿ ಕೂತಿತ್ತು ಎಲ್ಲೋ ಆಯ್ತು ಅಂದಾಗ ಅವ ಯಮಧರ್ಮ ಮತ್ತೆ ದೇವತಾ ಪುರುಷ ಅವ ಕೇಳಿದ್ದಕ್ಕೆ ಇದು ಕರೆಕ್ಟ್ ಹೇಳಬೇಕಾಯ್ತು, ನನಗ್ ಕೇಳಕಾಯ್ತು. ಹೌದಾ? ಕಟ್ ಕಟ್ ಲೆಫ್ಟ್ ಆಗಿ ಬರ್ರಿ, ಲೆಫ್ಟ್ ಆಗಿ ಬರ್ರಿ. ಲೆಫ್ಟ್ ಆಗ್ರಿ, ಮತ್ತೆ ಬರ್ರಿ, ಮತ್ತೆ ಬರ್ರಿ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಆಗ್ತದ. ಹೊಳ್ಳಿ ಬರ್ಲಿಕ್ಕೆ ಆಗಲಿಲ್ಲ ನೋಡ್ರಿ, ಅಲ್ಲೇನೋ ನೆಟ್ವರ್ಕ್ ವೀಕ್ ಆಗಿದೆ, ಏನೋ ಆಗ್ಯದ. ಈಗ ಕೇಳಿಸ್ತದ್ರಿ? ಕೇಳಿಸ್ತದ್ರಿ ಈಗ? ಹಾ, ರೈಟ್. ನೋಡ್ರಿ ನಮ್ ಕಾಡಪ್ಪವ್ರು ಎಷ್ಟು ಹುಷಾರ ಅದಾರ ನೋಡ್ರಿ, ಒಂದ್ ಏಟಿಗೆ ಸೊಲ್ಯೂಷನ್ ಕಂಡು ಹಿಡಿದು ಬಿಟ್ರು. ಅದೇ ಎಲ್ಲರಿಗೂ ಕೇಳ್ತಂದ್ರೆ ನಿಮ್ದು ಒಂದೇ ಪ್ರಾಬ್ಲಮ್ ಅದ, ಕರೆಕ್ಟ್ ಐಡೆಂಟಿಫೈ ಮಾಡಿ ರಿಪೇರಿ ಮಾಡಿಬಿಟ್ರು ನೋಡ್ರಿ.
ಇಲ್ಲಾಂದ್ರೆ ನಾನೇ ಲೆಫ್ಟ್ ಆಗಿ ಮತ್ತೆ ಜಾಯ್ನ್ ಆಗ್ಬೇಕಂತಿದ್ದೆ. ಅಷ್ಟ್ರಾಗೆ ಇಲ್ಲ, ಇದು ಪ್ರಾಬ್ಲಮ್ ಇದು ಟೋಟಲ್ ಅಲ್ಲಿದು, ಅಲ್ಲಿ ಇಂಡಿವಿಜುವಲ್ ಅನ್ನೋದು ಕಂಡು ಹಿಡಿದ್ರು. ಅದಕ್ಕೇನಾಯ್ತು, ಯಮಧರ್ಮರಾಯ ಬಂದ ಗುಬ್ಬಿ ಎಲ್ಲಿದ ಕೇಳಿದ್ಮೇಲೆ ಮತ್ತೆ ಕರೆಕ್ಟ್ ಆನ್ಸರ್ ಹೇಳಬೇಕಲ್ಲ. ಹೈಯರ್ ಅಥಾರಿಟಿ ಕೇಳಕತ್ತ ನನ್ನ ಮೇಲೆ. ಅದು ಏನಿಲ್ಲ, ನೀನು ಸುಮ್ ಹೋಗೋದ್ ಬಿಟ್ಟಿಕೆ ಆ ಗುಬ್ಬಿ ನೋಡಿ ಆಶ್ಚರ್ಯಕರವಾದ ದೃಷ್ಟಿ ಬೀರದಿ ನಕ್ಕೋತ ಒಳಗೆ ಹಾದಿ. ಅದರ ಸಲುವಾಗಿ ಅದು ಗುಬ್ಬಿ ಅಂಜಿಬಿಡ್ತು. ಮತ್ತದು ಪಕ್ಷಿ ರಾಜ, ನಾನು ನನ್ನ ಲೋಕದ ಪಕ್ಷಿಯನ್ನ ರಕ್ಷಣೆ ಮಾಡ್ಬೇಕಂತೇಳಿ ಕೈಲಾಸ ಮಾನಸ ಪರ್ವತದಿಂದ ಲಕ್ಷ ಲಕ್ಷ ಮೈಲಿ ದೂರ ಇರುವಂತ ಒಂದು ಗಂಗಮಾದನ ಪರ್ವತದಾಗ ಒಯ್ದು ನಾನು ಅದನ್ನ ಸುರಕ್ಷಿತವಾಗಿ ಇಟ್ಟು ಬಂದಿನಿ ಅಂತ ಹೇಳ್ಬಿಡ್ತದೆ. ಆವಾಗ ಆ ಯಮಧರ್ಮರಾಯ ಹೇಳ್ತಾನ, ಎಂತ ಕೆಲಸ ಮಾಡಿಬಿಟ್ಟು ಗರುಡ, ನೀನು ಹಾಳು ಮಾಡಿದೆಲ್ಲೋ ನೀನು. ನಾನು ಆಶ್ಚರ್ಯಪಟ್ಟದ್ದು ಎದುರ ಸಲುವಾಗಿ ಅಂತಂದ್ರೆ, ಈ ಗುಬ್ಬಿಯ ಆಯುಷ್ಯ ಇನ್ನು ಕೆಲವೇ ಕ್ಷಣದಾಗ ತೀರ್ಲಕತ್ತದ. ಆದ್ರೆ ಅದು ಪ್ಲೇಸ್ ಆಫ್ ಡೆತ್ ಎಲ್ಲಿದೆ ಅಂದ್ರೆ ಗಂಗಮಾದನ ಪರ್ವತದಾಗ ಅದ. ಲಕ್ಷ ಲಕ್ಷ ಮೈಲಿ ದೂರದಲ್ಲಿ ಹೋಗಿ ಅದು ಪ್ರಾಣ ಬಿಡಬೇಕು ಅನ್ನಂತಾದು ಅದರ ಪ್ರಾರಬ್ಧದಾಗ ಇದ್ದರೂ ಕೂಡ ಈ ಪಕ್ಷಿ ಇಲ್ಲೇ ಕುಂತದಲ್ಲ ಇನ್ನ, ಮತ್ತ ಇದು ಆ ಜಾಗಕ್ಕೆ ಹ್ಯಾಂಗ್ ಹೋಗಿ ಮುಟ್ತದ, ಇದು ಸಣ್ಣ ಗುಬ್ಬಿ ಅಷ್ಟು ದೂರ ಹ್ಯಾಂಗ್ ಹೋಗಿ ಮುಟ್ತದ ಅಂತ ನಾನು ಆಶ್ಚರ್ಯಪಟ್ಟೆ. ಆದರೆ ಅದರ ಯಾವುದೋ ಜನ್ಮದ ಪುಣ್ಯದ ಕಾರಣ ಈ ಒಂದು ನಾರಾಯಣನ ಕೃಪೆ ವೈಕುಂಠದಲ್ಲಿ ಅವನಿಗೆ ರಕ್ಷಣೆ ಮಾಡ್ಲಕ್ಕ ಇಟ್ಕೊಂಡ ನಾವು ಏನೋ ನಾರಾಯಣ ಅಂತ, ಅವನ ಕೃಪೆಯಿಂದ ಇದು ಇಲ್ಲಿ ಸುರಕ್ಷಿತವಾಗ್ಯದ. ಆದರೆ ಇದರ ಆಯುಷ್ಯ ಇವತ್ತು ಗಂಗಮಾದನ ಪರ್ವತದಾಗ ಮುಗಿತದ ಅನ್ನೋದಕ್ಕೆ ಆ ಪರಮಾತ್ಮನ ಕಾರುಣ್ಯದಿಂದ ಈ ಗುಬ್ಬಿ ಪ್ರಾಣ ಕಳ್ಕೊಳ್ಳೋದು ಇವತ್ತು ತಪ್ಪಿಸ್ಕೊಂಡಿದು ಉಳಿಲಕತ್ತದ ಇಲ್ಲಿ ಅಂತ ಹೇಳಕ್ಕೆ ಸಂತೋಷಪಟ್ಟೆ. ಮತ್ತ ಅಷ್ಟು ದೂರ ಇದು ಹೆಂಗ್ ಹೋಗ್ತದ, ಪ್ರಾಣ ಬಿಡಬೇಕಲ್ಲ, ಅಲ್ಲಿ ಹೆಂಗ್ ಹೋಗ್ತದ ಅದಕ್ಕೆ ಆಶ್ಚರ್ಯಪಟ್ಟೆ. ಭಯಂಕರ ದೂರ ಅದಂತ ನನ್ನ ಒಂದು ಆಶ್ಚರ್ಯಕ್ಕ, ನನ್ನ ಒಂದು ಸಂತೋಷಕ್ಕ, ಹರಿಯ ಒಂದು ಕೃಪೆಗಾಗಿ ಸಂತೋಷಪಟ್ಟೆ. ಮತ್ತು ಅಷ್ಟು ದೂರ ಹೆಂಗ್ ಹೋಗ್ತದ ಇದು ಅಂತೇಳಿ ಆಶ್ಚರ್ಯಪಟ್ಟೆ. ಆದ್ರೆ ನೀನೇನು ಮಾಡಿಬಿಟ್ಟಿ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸುರಕ್ಷಿತವಾಗಿರುವ ಗುಬ್ಬಿಯನ್ನ ತಗೊಂಡು ಹೋಗಿ ಅದರ ಸಾವಿನ ಮನೆಗೆ ಸೇರಿಸಿ ಬಂದಿಲ್ಲ ಗಂಗಮಾದನ ಪರ್ವತ. ಹಿತಶತ್ರುಗಳು ಅನುಕೂಲ ಮಾಡಿದ್ರು ಸಹಿತ ಅದು ಅನನುಕೂಲ ಆಗಿಬಿಡ್ತದ. ಅದಕ್ಕ ಶಾಂತವಾಗಿರ್ಬೇಕಂತ, ಶಾಂತವಾಗಿರ್ಬೇಕು, ಪರಮ ಪ್ರಶಾಂತವಾಗಿರ್ಬೇಕು. ಬಹಳ ಮುಖ್ಯ ಅದು. ಏನ್ ಬೆಕ್ಕದ್ದ ಇಲ್ಲ, ಪರಮ ಪ್ರಶಾಂತವಾಗಿರ್ಬೇಕು. ಆಗ್ಲಾರ್ದಂಥದ್ದು ಏನೂ ಆಗಲ್ಲ. ಎಲ್ಲ ಓಟು ಒಂದಿನ ಟೋಟಲಿ ಬಿಟ್ಟೆ ಹೋಗೋದು. ಯಾಕೆ ತಲೆ ಕೆಡಿಸ್ಕೋಬೇಕು ಅದರ ಬಗ್ಗೆ? ಏನಾಗದ ಅಲ್ಲಿ ಹೋಗೋದು, ಅಲ್ಲಿ ಶಾಂತಿ ಇರೋದು ಒಂದು ಕಲೆ ಕಲಿಬೇಕು. ಇದೇ ಕಾಯಕ. ಇದೇ ಕಾಯಕ. ಇಲ್ಲಿ ನೀವು ಶಾಂತ ಇರಬೇಕು. ಯಾವುದೂ ರಜೋಗುಣ ತಮೋಗುಣಗಳ ಒಂದು ತರಂಗ ಬರ್ಲಾರ್ದಂಗ ನೀವು ಶಾಂತವಾಗಿದ್ರಿ ಅಂದ್ರೆ ಅದು ಶಾಂತಿ ತಾನೇ ಬರ್ತದೆ. ನಮ್ಮನಿ ದೇವರ ಹೆಸರೇ ಶಾಂತೇಶ್ವರ, ಜಯಶಾಂತೇಶ್ವರ. ಜ ಯ ಅಂದ್ರೆ ಏನು? ಜ ಅಂದ್ರೆ ಆರಂಭ, ಜನನ ಅವೆಲ್ಲ ಬರ್ತಾವಲ್ಲ ಜಲಿಂತ ಆರಂಭ. ಏನಂದ್ರೆ ಮುಕ್ತಾಯ. ಆರಂಭದಿಂದ ಅಂತ್ಯದವರೆಗೂ ಏನಿರ್ಬೇಕು? ಶಾಂತವಾಗಿರ್ಬೇಕು. ಯಾದ್ಲಿ ಗದ್ದಲಕ್ಕೆ ಬೀಳೇಬಾರದು. ಅದಕ್ಕೆ ಜಯಶಾಂತ ಲಿಂಗ ನಮ್ಮ ಮನೆ ಗುರುಗಳ ಹೆಸರು. ಆರಂಭದಿಂದ ಅಂತ್ಯದವರೆಗೂ ಶಾಂತವಾಗಿ ಒಂದು ಲಿಂಗ ಸ್ವರೂಪಿ ಆಗಿ ಇರಬೇಕು. ಅವನಿಗೆ ಜಯಶಾಂತ ಲಿಂಗ. ಅದಕ್ಕೆ ಮಕ್ಕಳ ಹೆಸರು ಶಾಂತಿ ಸಂದೇಶ, ಶಾಂತಿ ಸಂಪದ ಅಂತ ಇಟ್ಟಾರ ನಮ್ಮ ಮನ್ಯಾಗ ಮಕ್ಕಳು. ಶಾಂತಿ ಶಾಂತಿ ಶಾಂತಿ. ಎಲ್ಲಿ ಶಾಂತಿ ಇರ್ತದ, ಎಲ್ಲಿ ಶಾಂತವಾಗಿರ್ತೀರಿ, ಎಲ್ಲ ಸಂಪತ್ತು ತಂದು ತಾನೇ ಮನೆಗೆ ಬರ್ತದ, ಹರಿದು ಬರ್ತದ. ಶಾಂತಿ ಬೇಕು ಆ ಸಂಪತ್ತಿಗೆ. ಸಂಬಂಧಗಳು ಎಲ್ಲಿ ಶಾಂತ ಇರ್ತದ ಅಲ್ಲಿ ಬರ್ತಾವ. ಎಲ್ಲಿ ಅಶಾಂತಿ ಆಗ್ತದ ಅಲ್ಲಿ ಸಂಬಂಧಗಳು ಕಿತ್ಕೊಂಡು ಹೋಗ್ತಾವ,
ಆ ಸಂಪತ್ತುಗಳು ಕಿತ್ಕೊಂಡು ಹೋಗ್ಬಿಡ್ತಾವ. ಅಶಾಂತಿ ಇದ್ದಲ್ಲಿ ಯಾವ ಸಂಪತ್ತುಗಳು ಇರಲ್ಲ, ಸಂಬಂಧಗಳು ಇರಲ್ಲ, ಕಿತ್ಕೊಂಡು ಹೋಗ್ಬಿಡ್ತಾವ. ನೀವು ಬಲ್ಲಿ ಎಷ್ಟು ಸಂಪತ್ತುಗಳು ಅದಾವ ಅಂತಂದ್ರೆ ನೀವು ಅಷ್ಟು ಶಾಂತದಿರಿ ಅಂತ ಲೆಕ್ಕ. ಅದಕ್ಕೆ ಪರಮ ಪ್ರಶಾಂತಿಯ ಪ್ರಾಕ್ಟೀಸ್ ಕಾಯಕ ಮಾಡ್ತೀರಪ್ಪ. ನಿನ್ನೆ ಸ್ವಾತ್ಮಾನುಭೂತಿ ಹೇಳ್ದೆವು. ಇವತ್ತ ಶಾಂತಿ ಇರೋದು, ಬೆಕ್ಕದ್ ಬರ್ಲಿ, ಅದು ಬೆಕ್ಕದ್ದಾಗಲಿ, ಅದು ಯಾವುದಕ್ಕೂ ನಿಮ್ಮೊಳಗೆ ತರಂಗಗಳು ಏಳಲಾರ್ದಂಗ ನಿಸ್ತರಂಗವಾದ ಮಾನಸ ಸರೋವರವನ್ನ ಕಾಯ್ಕೊಂಡು ಹೋಗ್ಬೇಕು. ಆಗ್ಲಿ ಬರ್ಲಿ ನಡೀಲಿ ಹಿಂಗೆ ಅಂತಿರ್ಬೇಕು. ಜೋ ಕುಚ್ ಹುವಾ ಅಚ್ಚಾ ಹುವಾ, ಜೋ ಕುಚ್ ಹುವಾ ಅಚ್ಚಾ ಹುವಾ. ಹೆಂಗ ಜೋ ಕುಚ್ ಹುವಾ ಅಚ್ಚಾ ಹುವಾ ಗೊತ್ತದ? ಅಕ್ಬರ್ ಬೀರ್ಬಲ್ ಅಂತತೆ ಗೊತ್ತಿಲ್ಲ. ಏನಾಗಿದ್ದು ಚಲೋಕೆ ಆಗ್ಯದ, ಏನಾಗ್ಯದ ಚಲೋದಕ್ಕೆ ಆಗ್ಯದ. ಹಿಂಗೆ ಇವತ್ತೇನು ಪ್ರವಚನ ಬೇಡ, ಇವತ್ತು ಬರೀ ಕಥೆ ಹೇಳ್ಕೊತ ಹೋಗಮ್. ಹಿಂಗೆ ಪ್ರಶಾಂತವಾಗಿರೋದು. ಇಬ್ರು ಬೇಟೆ ಆಡ್ಲಕ್ ಹೋಗಿರ್ತಾರ, ಅಕ್ಬರ್ ಬೀರ್ಬಲ್ ಬೇಟೆ ಆಡ್ಲಕ್ ಹೋದ ಹೊತ್ನಾಗ ಇವ ಬೀರ್ಬಲ್ ಒಂದು ಚಟ ಏನಾಗಿದ್ದಲ್ಲ ಒಳ್ಳೇದಕ್ಕಾಗ್ಯದ ಅಂತಿರ್ತಾನ. ಜೋ ಕುಚ್ಚುವ ಅಚ್ಚಾವ, ಜೋ ಕುಚ್ಚುವ ಅಚ್ಚಾವ ಅನ್ನೋನ ಏನಾಗ್ಬಿಡ್ತು, ಅಕ್ಬರಂದು ಬಟ್ ಕೊಯ್ದು ರಕ್ತ ಸೋರ್ಲಕತ್ತಿ ಬಿಡ್ತು. ಒಂದು ಬಟ್ ಕಟ್ಟಾಗ್ಬಿಡ್ತು, ರಕ್ತ ಸೋರ್. ರಾಜೇಂದ್ರ ಬಟ್ ಕೊಯ್ದು ರಕ್ತ ಸೋರಿ ಬ್ಯಾನಿಯಾಗಿ ಗೋಳಾಡೋ ಟೈಮ್ನೊಳಗ ಇವ ಏನಂತಾನ, ಜೋ ಕುಚ್ಚುವ ಅಚ್ಚಾವ. ನವನ ಅಪಶಸ್ಕನ್ ಸುಲಭನೆ, ನನ್ ಬಟ್ ಕಟ್ಟಾಗಿ ತ್ರಾಸ ಆಗ್ಯದ, ನನಗ್ ಜೋ ಕುಚ್ಚೋ ಅಚ್ಚ ಏನ್ ಹೇಳ್ತ ನಡಕ್ಕೆ ಗೆಟ ತತ್ತೇವೆ, ಅವನಿಗೆ ವಾಪಸ್ ಕಳಿಸ್ಬಿಡ್ತಾನ ನಾವು. ನಡಿ ನೀನು ಇಲ್ಲಿ ನನ್ನ ಎದುರು ಇರಬೇಡ, ನಡಿ ಆ ಕಡೆ ಅಂತೇಳಿ ಬೀರ್ಬಲ್ ಬೈಕ್ ಕಳಿಸ್ಬಿಡ್ತಾನ ನಾವು. ರಾಜ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಮತ್ತ ಅವ ಬೇಟೆ ಆಡ್ಲಕ್ಕೆ ಬಂದಿರ್ತಾನ, ಏನ್ ಬೇಟೆ ಹೊಡಿಬೇಕಂತ ಬಂದಿರ್ತಾನೋ ಏನೋ, ಮತ್ತೇನ್ ಮಾಡ್ತಾನ, ಬಟ್ಟೆ ಗಿಟ್ಟಿ ಕಟ್ಕೊಂಡು ಮತ್ ಮುಂದೆ ಬೇಟೆ ಆಡ್ಲಕ್ ಮುಂದೆ ಹೋಗ್ಬಿಡ್ತಾನಪ್ಪ. ಅವ ಅಕ್ಬರ್ ಬೀರ್ಬಲ್ಗೆ ಹೊಳ್ಳಿ ಹೋಗು, ನಡಿ ಆ ಕಡೆ ಇರ್ಬೇಡ ನೀನ್ ಅಂತಂದ್ರೆ ಅವನಿಗೆ ಬೈದ್ ಹೊಳ್ಳಿ ಕಳ್ಸಾಗ ಅವ ಏನಂತಾನ ಅಕ್ಬರ್ ಬೀರ್ಬಲ್, ವಾಪಸ್ ಹೋಗಂತಂದ್ರೆ ಮತ್ ಹೋಗಂದ್ಮೇಲೆ ರಾಜಾಜ್ಞೆ ಪಾಲನೆ ಮಾಡ್ಬೇಕಲ್ಲ. ಹೋಗಂದ್ ವಾಪಸ್ ಹೋಗಿ ನೀ ಇರ್ಬೇಡ ನನ್ನ ಸಂಗತಿ ಯುದ್ಧ ಅದೇನ್ ಬೇಟೆ ಆಡ್ಲಕ್ ನೀ ಬರೋದ್ ಬೇಕಾಗಿಲ್ಲ, ನಡಿ ನೀ ವಾಪಸ್ ಹೋಗು ಅಂತೇಳಿ ಬೆದರಿಸಿದ ಕೂಡ್ಲೇನೆ ಇವ ಏನ್ ಮಾಡದ ಬೀರ್ಬಲ್. ಅವಾಗೇನಂದ ವಾಪಸ್ ಹೋಗಾಗ ಅದೇ ಮಾತ ಯಾವುದು ಅಚ್ಚಾವ ಜೋಕುದು, ನನ್ಗೆ ವಾಪಸ್ ಹೋಗಿ ಅಂದ್ರು ಜೋ ಕುಚ್ಚು ಅಚ್ಚಾವನೇ ಅಂದವ. ಅಂದ್ಮೇಲೆ ಮುಂದೇನಾಗ್ಬಿಡ್ತು, ಇವ ಹಿಂಗೆ ಬೇಟೆ ಆಡ್ಕೊತ ಹೋಗ ಕೂಡ್ಲೇನ ಆದಿವಾಸಿಗಳ ಕೈಯಾಗಿ ಸಿಕ್ಕೊಂಬಿದ್ದೆವ. ಯಾರು? ಅಕ್ಬರ್ ಮಹಾರಾಜ್. ಆದಿವಾಸಿಗಳ ಕೈಯಾಗಿ ಸಿಕ್ಕೊಂಬಿದ್ದಾಗ ಏನಾಗ್ಬಿಡ್ತು, ಅಗ್ದಿ ಕ್ಯಾಂಪ್ಗ ಎತ್ತರ ಒಳ್ಳೆ ದೇಹ ಉಳ್ಳಂತ ರಾಜ, ಇವನಿಗೆ ನಮ್ ದೇವಿಗೆ ಬಲಿ ಕೊಟ್ರೆ ಬಹಳ ಚಲೋ ಆಗ್ತದ ಅಂತೇಳಿ ಕಟ್ಟಿ ಹಾಕ್ಬಿಟ್ರ ಅವನಿಗೆ. ರಾಜಾಗ ಕಟ್ಟಿ ಹಾಕಿದ್ಮೇಲೆ ಆ ಪೂರ್ಜಾರಿ ಪುರೋಹಿತರು ಬಂದು ಬಲಿ ಕೊಡಬೇಕಾದ್ರೆ ಆ ಮನುಷ್ಯನ ಶರೀರದ ಎಲ್ಲ ಅವಯವಗಳು ಏನಿರ್ಬೇಕು, ಕ್ಷೇಮವಾಗಿರ್ಬೇಕು. ಅವು ಮುರಿದದ್ದು, ಹರಿದದ್ದು, ಗಾಯ ಆಗಿದ್ದು ಅಂತ ಶರೀರಗಳು ಕೊಡ್ಲಕ್ ಬರಂಗಿಲ್ಲ ದೇವಿಗೆ ಅಂತ ಅವ್ರದ್ದು ರೂಲ್ಸ್ ಇರ್ತದೆ. ಇವಂದು ಬಂದು ಎಲ್ಲ ಚೆಕ್ ಮಾಡ್ತಾರ, ಬಟ್ಟೆ ಎಲ್ಲ ಕೊಯ್ದು ರಕ್ತ ಆಗಿ ಒಂದ್ ಕಡೆ ಬಟ್ಟೆ ಮಂಡಾಗ್ಬಿಟ್ಟಿರ್ತು, ತುದಿ ಕಟ್ಟಾಗಿ ಹೋಗ್ಬಿಟ್ಟಿರ್ತು. ಅದಕ್ಕೆ ಇದು ಮುಕ್ಕಾಗಿದ್ದದ, ಇದಕ್ಕ ಬಲಿ ಕೊಡ್ಲಕ್ ಬರಂಗಿಲ್ಲ, ಇವನಿಗೆ ಬಿಟ್ಟು ಬಿಡಾಮು ಅಂತ ಹೇಳಕ್ಕೆ ಅವನಿಗೆ ಕಟ್ಟಿ ಹಾಕಿದವನಿಗೆ ರಾಜಾಗ ಬಿಟ್ಟು ಬಿಡ್ತಾರ. ಬಿಟ್ಟು ಕೂಡ್ಲೇನೆ ಅವಾಗ ಬೀರ್ಬಲ್ ಹೇಳಿದ ಮಾತು ಅವನಿಗೆ ನೆನಪಾತು. ಏನಂತ ನೆನಪಾತು? ಜೋ ಕುಚ್ಚೋ ಅಚ್ಚವಾತ ಬೀರ್ಬಲ್ ಅಂದ, ನಾನು ಬಟ್ಟಿಗೆ ಅಕಸ್ಮಾತ್ ಇದು ಗಾಯ ಆಗಿದ್ದಿಲ್ಲ ಅಂದ್ರ ಇವ್ರ ಕೈಯಾಗಿ ಸಿಕ್ಕು ಇವತ್ತಿನ ದಿವಸ ಆ ದೇವಿಗೆ ಬಲಿ ಏರಿಸಿ ಬಿಡ್ತಿದ್ರಲ್ಲಪ್ಪ
ಈ ಬಟ್ಟಿಗೆ ಗಾಯ ಆಗಿದ್ದೆ ಒಳ್ಳೇದಕ್ಕೆ ಆಗ್ಯದ, ಇನ್ನ ನನಗೆ ಬದುಕಲಕ್ಕ ಒಂದು ಅವಕಾಶ ಸಿಕ್ತು ಅಂತೇಳಿ ಬೀರ್ಬಲ್ಲ ಹೇಳಿದ ಅಂತೇಳಿ ಅರ್ಥ ಆಗ್ಬಿಡ್ತಾವನಿಗೆ. ಅರ್ಥ ಆಗಿ ಹೊಳ್ಳಿ ಬಂದ, ರಾಜ್ಯದಾಗ ಬಂದು ಬೀರ್ಬಲ್ ಕರೆದು ತೆಕ್ಕಿಗೆ ಹಾಕೊಂಡು, ನಾನು ನಿನಗೆ ಬೈದು ತಪ್ಪಾಯ್ತಪ್ಪ, ತಪ್ಪು ತಿಳ್ಕೊಂಡಿದ್ದೆ, ನನಗೆ ಗಾಯ ಆಗಿ ತ್ರಾಸ ಆದತ್ನಾಗ ನೀ ಹಿಂಗೆ ಅಂದ್ಬಿಟ್ಟು ಅಚ್ಚಾವು ನನ್ನ ಸಿಟ್ಟು ಬತ್ತು, ಆದ್ರ ನೀ ಹೇಳಿದ ಮಾತು ಸತ್ಯ ಆಯ್ತು, ಅಚ್ಚಾನೇ ಆಯ್ತಪ್ಪ, ನನಗಿವತ್ತು ಬದುಕ್ಲಕ್ಕ ಒಂದು ಅವಕಾಶ ಸಿಕ್ತು, ಗಾಯ ಆಗಿದ್ದಿಲ್ಲ ಅಂತಂದ್ರೆ ನಂದು ದೊಡ್ಡ ಸಮಸ್ಯೆ ಇತ್ತು. ಆದ್ರೆ ಬೀರ್ಬಲ್ಲ ನನಗೆ ಇನ್ನೂ ಒಂದು ಡೌಟ್ ಅದ, ಅದೊಂದು ಜರ ಹೇಳು ಅಂದ. ಏನಂದ, ನೀ ವಾಪಸ್ ಹೋಗು ಗೆಟ್ ಔಟ್ ಅಂತ ನೀನು ಕಳಿಸಿದ ಹೊತ್ನಾಗ ಅವಾಗನು ನೀನು ಜೋ ಕುಚ್ಚುವ ಅಚ್ಚಾವ ಅಂತಂದೆಲ್ಲ ನೀನು, ಅದೆಂಥದ್ದು ಬೈದು ಹೊರಗೆ ಹಾಕಿದಾಗನು ಜೋ ಕುಚ್ಚವ ಅಚ್ಚಾವ ಅನ್ಕೋತ ನೀನು ನಕ್ಕೋತ ಅದೆಲ್ಲ, ಇದೇನು ಅಚ್ಚ ಆಗ್ಯದ ನಿನಗೆ ಕೇಳ್ದ. ಅವಾಗ ಬೀರ್ಬಲ್ ಹೇಳ್ತಾನ, ಏ ರಾಜ, ನಾನು ನಿನ್ನ ಸಂಗಟ ಅಲ್ಲಿ ಬಂದಿದ್ನಿ ಅಂತಂದ್ರ ನಿನ್ನಂಗೆ ನಂದು ಶರೀರ ದಷ್ಟಪುಷ್ಟ, ನಾನು ಜಬರ್ದಸ್ತದೀನಿ. ಗಾಯ ಇದ್ದುದಕ್ಕೆ ನಿನಗೆ ಬಿಟ್ರು ಅವರು, ಮತ್ತೆ ಗಾಯ ಇರ್ಲಾರ್ದ ಶರೀರ ನಂದು ಹೌದಾ ಇಲ್ಲ? ನಿನ್ನ ಬಿಟ್ಟು ನನ್ನ ಕಟ್ಟಿ ಹಾಕ್ತಿದ್ರು ಅವರು. ಇವನಿಗೆ ಕಟ್ಟಿ ಹಾಕಿ ಬಲಿ ಕೊಡ್ತಿದ್ರಲ್ರಿ ಬೀರ್ಬಲ್ಗ. ಅದು ನೀನು ವಾಪಸ್ ನನಗೆ ಮನೆಗೆ ಕಳಿಸಿದ್ದಕ್ಕೆ ನನಗ ಉಪಕಾರ ಆಯ್ತಪ್ಪ ಇವತ್ತಿನ ದಿವಸ, ಅದಕ್ಕೆ ನಾನು ಜೋ ಕುಚ್ಚವ ಅಚ್ಚವ ಆಯ್ತು ನೋಡಪ್ಪ ಇದು ಅಂತಂದ್ರು. ಅದಕ್ಕೆ ಏನು ಆಲಿ ಪರಮಾತ್ಮನ ಲೀಲೆ, ಅದು ಎಲ್ಲ ಒಟ್ಟು ಒಳ್ಳೇದಕ್ಕೆ ಆಲಕತ್ತದ ಅಂತ ಯಾರು ತಿಳ್ಕೊಂಡು ಪರಮಾತ್ಮನ ಮೇಲೆ ಭರವಸೆ ಇರ್ತಾರ ಅವರು ಪ್ರಶಾಂತವಾಗಿರ್ತಾರೆ. ಇದಕ್ಕಿಂತ ದೊಡ್ಡ ಕಾಯಕ ಏನದ ರೀ ಈ ಜಗತ್ತಿನಾಗ? ಪರಮಾತ್ಮನ ಮೇಲೆ ವಿಶ್ವಾಸ ಮಾಡಿ ಪ್ರತಿಯೊಂದು ನಡೀತಾ ಇರೋ ಲೀಲೆ ಪರಮಾತ್ಮನದೇ ಅಂತ ತಿಳ್ಕೊಳ್ಳೋಂಥ ಕಾಯಕದಕ್ಕಿಂತ ದೊಡ್ಡ ಕಾಯಕ ಮತ್ತಿನ್ನೇನದ ಈ ಜಗತ್ತಿನಾಗ? ಅವನನ್ನ ಸ್ಮರಣೆ ಮಾಡ್ತಾ ಇದೆಲ್ಲ ನಿಂದೆ ಲೀಲೆ ಅನ್ಕೋತ ಹೋದ್ರ ಏನು ಜೀವನ ಅದು? ಎಂತ ಜೀವನ. ಅದ್ಭುತ ಜೀವನ. ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನು ಇರಿಸಿದಂತೆ ಇರ್ಪೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ಬೆಳಿಗ್ಗೆಯಿಂದ ಸಂಜೆ ತನಕ ನೂರಾರು ಪೊಲೀಸರ ಪ್ರಶ್ನೆಗಳು ಎದುರಿಸ್ಬೇಕಾದ್ರ ಎಷ್ಟು ಶಾಂತವಾಗಿ ಕುಂತು ಎದುರಿಸಿನಿ. ಎಲ್ಲ ಅಲ್ಲಿ ಯಾರು ಕಂಡೇ ಇಲ್ಲ ನನಗೆ. ಅವನು ಶುದ್ಧ ಬ್ರಹ್ಮ ಬಿಟ್ರು ಮತ್ತೊಬ್ಬ ಪೊಲೀಸ್ ಕಂಡಿಲ್ಲ, ಯಾರು ತಹಸೀಲ್ದಾರ್ ಕಂಡಿಲ್ಲ, ಯಾರು ಏನು ಕಂಡೇ ಇಲ್ಲ ನನಗಲ್ಲಿ. ಶಾಂತದಿನಿ, ಆನಂದವಾಗಿ ಏನ್ ಕೇಳ್ತಾರೆ ಹೇಳ್ಕೊತಿರೋದಪ್ಪ. ಇಲ್ಲಿ ಕೂದ್ರದ ಅಲ್ಲಿ ಕೂತಿರ್ತೀವಿ, ಎಲ್ಲಿ ಕೂತ್ರಿ ಏನಾಗೋದ, ಏನ್ ಕೇಳ್ತಾರೆ ಹೇಳ್ಕೊತ್ ಕುಂದ್ರದ. ಇದ್ದಂಗೆ ಹೇಳ್ಕೊತಿದ್ರೆ ಯಾರ್ದೇನ್ ಕಿರಿಕಿರಿ. ಏನಾರ ಮಾಡಿಫಿಕೇಶನ್ ಮಾಡಿ ನಮ್ಮ ಬುದ್ಧಿ ಓಡಿಸಿದೇವ ಅಂತಂದ್ರೆ ಸಮಸ್ಯೆ ಆಗ್ತಾವ. ಅಲ್ಲಿ ಪಾಪನೇ ಇಲ್ಲ, ದ್ವೇಷ ಇಲ್ಲ, ರಾಗ ಇಲ್ಲ, ಏನೇನು ಇಲ್ಲದಲ್ಲಿ ಘಟನೆಗಳಾದಾಗ ಏನಪ್ಪ ಇದೆಲ್ಲ ನಿಂದೆ ಲೀಲೆ, ಏನ್ ನಡೆಸಿದಿ ನಡೆಸು, ಏನ್ ಕೇಳ್ತಿ ಕೇಳು ಅಂತೇಳಿ ಎಲ್ಲ ಹೇಳ್ಕೊತ್ ಕೂತಿದ್ದೆವು. ಎನ್ಕ್ವೈರಿ ಫೇಸ್ ಮಾಡ್ಕೊ ಜೋ ಕುಚ್ಚುವ ಅಚ್ಚಾವ. ಈಗ ಏನಾಯ್ತು, ಅಂಥವೆಲ್ಲ ಘಟನೆಗಳು ಬರ್ತಾವ ಅಂದ್ಮೇಲೆ ಈಗ ನಾವು ಏನ್ ಮಾಡ್ಬೇಕು, ಇನ್ನೂ ಹೆಚ್ಚು ರೀತಿಯಲ್ಲಿ ಸುಧಾರಣೆ ಮಾಡಿಕೊಂಡು ಮಾತನಾಡಬೇಕು. ನಮ್ಮ ವರ್ತನೆಯಲ್ಲಿ ಇನ್ನೂ ಹೆಚ್ಚು ಸುಧಾರಣೆ ಆಗುವ ಅವಶ್ಯಕತೆ ಆದ ಅಂತ ಒಂದು ತೋರಿಸಿದ ಒಂದು ಸೂಚನೆ. ಹಿಂಗಾಗಿ ನಾವು ಮತ್ತೆ 3-4 ದಿವಸ ಆಲೋಚನೆ ಮಾಡಿ ಹೆಂಗ್ ಮಾತಾಡಬೇಕು, ಇನ್ನ ಸುಧಾರಣೆ ಆಗ್ಬೇಕು ಅನ್ನೋ ಅವಶ್ಯಕತೆ. ಆದ್ರೆ ಇನ್ನೂ ಎಷ್ಟು ಹೆಚ್ಚು ಸುಧಾರಣೆ ಆಗ್ಬೇಕು, ಹೆಂಗ್ ಆಗ್ಬೇಕು, ಈಗ ಸುಧಾರಣೆ ಕಡೆನೆ ನಾವು ಲಕ್ಷ್ಯ ಕೊಟ್ಟು ಮಾತಾಡ್ಬೇಕು. ಮಾತಾಡೋದೇ ಕೆಲಸ ಇಲ್ಲ ಸತ್ಸಂಗ, ಮತ್ತಿನ್ನೇನು ಉಪಯೋಗ ಆಯ್ತಾ ಇಲ್ಲ. ಈಗ ಅದನ್ನ ಸದುಪಯೋಗ ಮಾಡ್ಕೋಬೇಕಾ, ಬಿಟ್ಟಿಗೆ ನಾವು ನಮಗ್ ಕಟ್ಟ್ಯಾಕ ಹಂಗಂದ್ರೆ ಹಿಂಗ್ ಮಾಡ್ಯಾರ, ಅದೇ ಹೊರಗೆ ಬಿಟ್ಟಿಲ್ಲ, ಏನು ಇಂಥವ್ ಕೇಳ್ಯಾರ ಅಂಥವ್ ಕೇಳ್ಯಾರ, ಇವೆಲ್ಲ ಅನ್ಕೋತ ಹೋಗ್ಬೇಕಾ?
ಸರಿಯಾದ ರೀತಿಯಲ್ಲಿ ತಗೋಬೇಕ ಬೇಡ? ಪರಮಾತ್ಮನ ಲೀಲೆ ಅಂತೇಳಿ ತಗೋಬೇಕಾ? ಏನ್ ಬಿಟ್ಟಿಗೆ ಆ ಘಟನೆಗೆ ನಮಗೆ ಯಾರಿಂದ ತೊಂದರೆ ಆಗ್ಯದ ಅವ್ರೆಲ್ಲರಿಗೂ ಬೈಕೋತ ಅಡ್ಡಾಡ್ಬೇಕಾ? ಪ್ರಶಾಂತಿ ಸಿಗಬೇಕು, ಆನಂದವಾಗಿ ಇರಬೇಕಾದ್ರೆ ಹಿಂಗಿರ್ಬೇಕು. ಸತ್ವಗುಣದಲ್ಲಿ ಇದ್ದೆವು ಅಂತಂದ್ರ ಮೊದಲು ಹೆಂಗಿದ್ದೆವು ಹಂಗೆ, ಅಲ್ಲಿ ಹೆಂಗಿದ್ದೆವು ಹಂಗೆ, ಮತ್ ಈಗನು ಹಂಗೆ. ನಮ್ಮೊಳಗಿನ ಶಾಂತಿ ಒಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಜೋ ಕುಚ್ಚವ ಅಚ್ಚಾವ. ಪರಮ ಪ್ರಶಾಂತಿಯ ಕಾಯಕ ಮಾಡ್ತೀರಿ ತಂದೆ. ಶಾಂತಿ ಇರೋದು ಕಲಿತೀರ. ಬೆಕ್ಕದ ಹೋಗಿ ನಾಳೆ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತವಾಗಿರೋ ಅದು ನಾಳೆ. ಕಾಯಕಗಳಿವೆಲ್ಲ ಈ ಕಾಯಕಗಳು ಯಾರು ಮಾಡ್ತಾರ ಅವರ ಕಾಯವೇ ಕೈಲಾಸ, ಅವರ ಕಾಯವೇ ಆ ವಿಶ್ವನಾಥನ, ಕಾಶಿ ವಿಶ್ವನಾಥನ ಏನು ನಿವಾಸ. ಮತ್ತಿನ್ನೇನು? ಅವನೇ ಕಾಶಿ, ಅವನೇ ವಿಶ್ವನಾಥ. ಸಾಕಲ್ಲ, ಟೈಮ್ ಆಯ್ತು, 9 ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ನಮ್ಮ ತಂಗಿಗೆ ಊರಿಗೆ ಕಳಿಸ್ಲಕ್ಕೆ ಹೋಗೋದಿತ್ತು. ಇವ ನಮ್ಮ ಯಜಮಾನ ನಸಿಕ್ನಾಗ ರಾತ್ರಿಯಾಗಿ ಎದ್ದು ಎಲ್ಲರಿಗೆ ನಿದ್ದೆ ಡಿಸ್ಟರ್ಬ್ ಮಾಡಿದ್ದ. ಹಿಂಗಾಗಿ ಸ್ವಲ್ಪ ನಿಮಗೆ ಜಾಯಿನ್ ಆಗ್ಲಿಕ್ಕೆ ಲೇಟ್ ಆಯ್ತು. ನಾಳೆ ಮತ್ತೆ ಜಲ್ದಿ ಬರೋಣ. ವಿಷಯ ಇನ್ನಷ್ಟು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಇವತ್ತಿನ ಪಾಠ ಏನು ಅನುಕೂಲ ಆಗ್ತದ? ಬ್ಯಾಸರ ಬಂತ? ಸಂತೋಷ ಅನ್ನಿಸ್ತ? ಜೀವನಕ್ಕೆ ಏನಾರು ಉಪಯೋಗ ಅದ? ಏನು ಉಪಯೋಗ ಇಲ್ಲ? ಭಾರಿ ಅದಲ್ಲ? ಓಕೆ, ಎಂಜಾಯ್. ಸಂತೋಷವಾಗಿರ್ರಿ, ಆನಂದವಾಗಿರ್ರಿ. ಏನ್ರಿ ಕತೆಗಳು ಒಂದ್ ಕಡೆ ಬರೆದಿಟ್ಕೋಬೇಕು. ಗುಬ್ಬಿ ರಕ್ಷಣೆ ಮಾಡಿದ್ದು, ಮತ್ತೆ ಆ ಹೆಣ್ಮಗಳಾರು ಲೀಲಾವತಿಯ. ಆಕಿ ಏನ್ ಮಾಡ್ತಾಳ, ವೈದವ್ಯ ಬಂದ ಮೇಲ ಮತ್ತ ತಂದಿ ಮನೆಗೆ ಇರ್ಬೇಕಲ್ಲ ಆಕಿ. ತಂದಿ ಮನೆಗೆ ಇದ್ದ ಮೇಲೆ ಏನಾಗ್ತಾಳ, ಮತ್ತ ತಂದಿ ಬಲ್ಲಿದ ಎಲ್ಲ ಜ್ಯೋತಿಷ್ಯ ಗಣಿತ ಎಲ್ಲ ಕಲ್ತು ಬಿಡ್ತಾಳ ಆಕಿ. ಅವ ಭಾಸ್ಕರಾಚಾರ್ಯನ ಗಣಿತ ಅನ್ನಂಗಿಲ್ರಿ. ಆಕಿ ಲೀಲಾವತಿ ಗಣಿತ ಅಂತಾರ. ಈಗ ಆಕಿ ಗಣಿತಕ್ಕೆ ಆಕಿ ಹೆಸರಿಟ್ಟಾರ, ಆಕಿ ಆ ಶಾಸ್ತ್ರಕ್ಕ. ವಿಧವೆಯ ಮಗಳು ಮನ್ಯಾಗ ಉಳಿದು ಏನ್ ಮಾಡ್ಬಿಟ್ಲು, ತಂದೆ ಎಲ್ಲ ಜ್ಞಾನವನ್ನ ಪಡ್ಕೊಂಡು ಲೋಕೋದ್ಧಾರದ ಕೆಲಸ ಮಾಡಿ ಈಗ ಆಕಿ ಇದು ಲೀಲಾವತಿ ಗಣಿತ ಅಂತದ. ಆಕಿದು ಗಣಿತ ಶಾಸ್ತ್ರದೊಳಗೊಂದು ಲೀಲಾವತಿ ಗಣಿತ ಶಾಸ್ತ್ರ ಅಂತದ. ಆಕಿ ಹೆಸರಿಟ್ಟಾರ ಆಕಿ ಒಂದು ಗಣಿತಕ್ಕೆ. ಅಂತ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ವಾದಳು. ಗಾಂಡಿಲ್ಲ ಅಂದ್ರ ಅದು ಚಿಂತೆ ಮಾಡೋದಕ್ಕಲ್ಲ, ಗಾಂಡಿ ಇರ್ಲಾರ್ದಕ್ಕೆ ಏನು ಸಮಯ ಉಳಿತದ ಅದು ದೇವರಿಗೆ ಕೊಡುವಂತ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಇರ್ಲಾರ್ದಕ್ಕೆ ನೀನು ಏನು ಸಮಯ ಶ್ರಮ ಉಳಿದದ ಅದು ದೇವ್ರಿಗೆ ಕೊಡುವಂತ. ಅದಕ್ಕೆ ಒಂದೊಂದು ಇಲ್ಲದಂಗೆ ಮಾಡಿರ್ತಾನೆ ದೇವ್ರು. ಎಲ್ಲ ಓಸು ಜಮಾಯಿಸಿಟ್ಟಾನ ಅಂತಂದ್ರ ಅದ್ರೊಳಗಿಂದ ಟೈಮ್ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತದ. ಗಂಡಿದ್ರೆ ಗಂಡಿಗೆ ಏನ್ ಸಮಯ ಕೊಡ್ತಿದ್ರಿಲ್ಲ, ಶ್ರಮ ವಹಿಸ್ತಿದ್ರಿಲ್ಲ, ಅಷ್ಟು ಪರಮಾತ್ಮಗೆ ಕೊಡುವಂತ ಅದರ ಅರ್ಥ. ಮಕ್ಕಳಿಲ್ಲ ಅಂತಂದ್ರೆ ಆ ಶ್ರಮ ವಹಿಸೋದಕ್ಕೆ ಅಷ್ಟೊಂದು ಸಮಯ ಪರಮಾತ್ಮನಿಗೆ ವಿನಿಯೋಗ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಈಗ ಆಕಿ ಗಂಡಿಲ್ಲ ಅಂತಂದ್ರೆ ಆ ಸಮಯ ಎಲ್ಲ ಆಕಿ ಸದುಪಯೋಗ ಮಾಡಿಕೊಂಡು ಪರಮಾತ್ಮ ಒಪ್ಪಿಸಿದಕ್ಕೆ ಆಕಿ ಮತ್ತೆ ಶ್ರೇಷ್ಠ ವ್ಯಕ್ತಿಯಾಗಿ ಇತಿಹಾಸದೊಳಗ ಗಂಡಿದ್ದವ್ರು ಓಸು ಮಂದಿ ಏನೇನೋ ಆಗಿ ಹೋದ್ರ ಆಕಿ ಗಂಡ ಇರ್ಲಾರ್ದೆ ಆಕಿ ಫೇಮಸ್ ಆದಳಿಕ್ಕೆ ಲೀಲಾವತಿ ಗಣಿತ ಅಂತ ಹೇಳಿ. ಇಂಥವಿರ್ತಾವ ಮಜಾ. ಓಕೆ, ಒಳ್ಳೇದಲ್ಲಪ್ಪ, ಎಲ್ಲರಿಗೂ ಚೆನ್ನಾಗಿರ್ರಿ.